ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಇಷ್ಟಕಾಮೇಶ್ವರಿ ನಮಃ. ಆ ಜಗನ್ಮಾತೆಯಾದ ಮಹಾಕಾಮೇಶ್ವರಿ ಇಷ್ಟಕಾಮೇಶ್ವರಿಯ ರೂಪದಿಂದ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆ ಮತ್ತು ಸಮಸ್ತ ಕರುನಾಡಿನ ಜನತೆ, ನಮ್ಮ ಭಾರತೀಯರಿಗೆಲ್ಲ ಇಡೀ ಸಂತೋಷದಾಯಕವನ್ನ ಉಂಟು ಮಾಡುತ್ತಿರುವ ಯುಗಗಳ ಆದಿ ಈ ಯುಗಾದಿಯ ವಿಶ್ವಾವಸು ಸಂವತ್ಸರದ ಶುಭಾಶೀರ್ವಾದಗಳನ್ನ ಸಮಸ್ತರಿಗೂ ತಿಳಿಸುತ್ತಾ ಬನ್ನಿ ವೀಕ್ಷಕರೇ. ಈ ವಿಶ್ವಾವಸು ಯೋಗದ ಫಲಾಫಲಗಳೇನು? ಈ ಯುಗಾದಿ ಇದೇ ಮಾರ್ಚ್ 30 ಭಾನುವಾರದಂದು ಆರಂಭವಾಗ್ತಾ ಇರುವ ಫಲಾಫಲಗಳೇನು? ಇಡೀ ನಮ್ಮ ನಾಡಿಗೆ, ಇಡೀ ನಮ್ಮ ದೇಶಕ್ಕೆ, ಇಡೀ ನಮ್ಮ ವಿಶ್ವಕ್ಕೆ ಯಾವ ರೀತಿಯಿಂದ ಈ ವಿಶ್ವಾವಸು ಯಾವ ಫಲಗಳನ್ನ ನೀಡ್ತಾ ಇದ್ದಾನೆ? ನಾವು ಈಗಾಗಲೇ ಕ್ರೋಧಿನಾಮ ಸಂವತ್ಸರವನ್ನ ಕಳೀತಾ ಇದ್ದೀವಿ. ನೋಡಿ, ಎಷ್ಟು ಕ್ರೋಧಿನಾಮ ಸಂವತ್ಸರದಲ್ಲಿ ವಿಪರೀತವಾಗಿ ಇಡೀ ಜಗತ್ತಿನ ಎಲ್ಲ ಅಷ್ಟು ಪರಿಶ್ರಮವನ್ನ ಪ್ರತಿಯೊಬ್ಬ ಪ್ರಜೆಗಳು ಅನುಭವಿಸಿದ್ದಾರೆ. ಅನೇಕ ರೀತಿಯಿಂದ ಯುದ್ಧಗಳು, ಕಾಯಿಲೆಗಳು, ಆತ್ಮಹತ್ಯೆಗಳು, ಯುದ್ಧ ಭೀತಿ, ಹಣಕಾಸಿನ ತೊಂದರೆಗಳು, ಹಣಕಾಸಿನ ಮುಗ್ಗಟ್ಟು, ಅನೇಕ ರೀತಿಯಿಂದ ಪ್ರಾಕೃತಿಕ ವಿಕೋಪಗಳು, ಮನೆಯಲ್ಲಿ ಕಲಹಗಳು, ಇಷ್ಟೆಲ್ಲನ್ನ ನೋಡಿಬಿಟ್ಟಿದ್ದೀವಿ. ಈಗ ಈ ವಿಶ್ವಾವಸು ಯಾವ ರೀತಿಯಿಂದ ನಮಗೆ ಫಲಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ? ಬನ್ನಿ ಆ ಎಲ್ಲ ಮಾಹಿತಿಯನ್ನ ಸವಿಸ್ತಾರವಾಗಿ ತಿಳಿಯೋಣ. ಈ 12 ರಾಶಿಗಳ ಮೇಲೆ ಯಾವ ರೀತಿಯಿಂದ ಫಲಾಫಲಗಳು ಉಂಟಾಗ್ತಾ ಇದ್ದಾವೆ? ಇಂದಿನ ಕ್ರೋಧಿನಾಮ ಸಂವತ್ಸರದಲ್ಲಿ ನೊಂದು ಬೆಂದು ಹೋದ ಈ 12 ರಾಶಿಯವರು ಯಾವ ರೀತಿಯಿಂದ ಫಲಾಫಲಗಳನ್ನ ಪಡಿತಾ ಇದ್ದಾರೆ? ಮತ್ತೆ ಕ್ರೋಧಿನಾಮ ಸಂವತ್ಸರದಲ್ಲಿ ಇದ್ದ ಫಲಾಫಲಗಳು ಮುಂದುವರಿತಾವ ಈ ವಿಶ್ವಾವಸು ಸಂವತ್ಸರದಲ್ಲಿ, ಅಥವಾ ವಿಶ್ವಾವಸು ನಮಗೆ ಯಾವ ರೀತಿಯಿಂದ ಅನುಗ್ರಹವನ್ನ ಕೊಡ್ತಾ ಇದ್ದಾನೆ? ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಈ ವಿಶ್ವಾವಸು ಸಂವತ್ಸರದಲ್ಲಿ ಬನ್ನಿ ಈಗಿನ ರಾಜ ಯಾರಾಗ್ತಾರೆ, ಮಂತ್ರಿ ಯಾರಾಗ್ತಾರೆ, ಸೇನಾಧಿಪತಿ ಯಾರಾಗ್ತಾರೆ, ಅವರ ಫಲಾಫಲಗಳೇನು ಎಲ್ಲವನ್ನ ತಿಳಿದುಕೊಳ್ಳೋಣ. ಈ ವಿಶ್ವಾವಸು ಸಂವತ್ಸರ ಭಾನುವಾರ ಪ್ರಾರಂಭ ಆಗ್ತಾ ಇರೋದ್ರಿಂದ ಯಾವ ವಾರ ಚಂದ್ರಮಾನ ಯುಗಾದಿ ಪ್ರಾರಂಭ ಆಗುತ್ತೋ ಆ ದಿನವಂತ ಯಾರು ಅಧಿಪತಿಗಳಿರ್ತಾರೋ ಅವರೇ ಆ ಸಂವತ್ಸರದ ರಾಜರಾಗ್ತಾರೆ. ಹೀಗಾಗಿ ಭಾನುವಾರ ಪ್ರಾರಂಭ ಆಗ್ತಾ ಇದ್ರಿಂದ ಈ ವಿಶ್ವಾವಸು ಸಂವತ್ಸರದ ರಾಜ ರವಿ ಆಗ್ತಾರೆ. ಇನ್ನ ಮಂತ್ರಿ ಚಂದ್ರನಾಗ್ತಾರೆ, ಸೇನಾಧಿಪತಿ ರವಿ ಆಗ್ತಾರೆ, ಸಸ್ಯಾಧಿಪ ಗುರು, ಧಾನ್ಯಾಧಿಪತಿ ಕುಜ, ಅರ್ಘಾಧಿಪತಿ ರವಿ, ಮೇಘಾಧಿಪತಿ ರವಿ, ರಸಾಧಿಪತಿ ಶನಿ, ನಿರಸಾಧಿಪತಿ ಬುಧ ಮತ್ತು ಪಶುನಾಯಕ ಯಮಾಗ್ತಾರೆ. ಹೀಗೆ ಇಡೀ ವರ್ಷದಲ್ಲಿ ಈ ನವನಾಯಕರಿಂದ ಇಡೀ ವಿಶ್ವಾವಸು ಸಂವತ್ಸರ ನಡೀತಾ ಹೋಗ್ತೇವೆ. ಆದ್ದರಿಂದ ಈ ವಿಶ್ವಾವಸು ಸಂವತ್ಸರ ನಮ್ಮ ನಾಡಿನ ರೈತರಿಗೆ ಯಾವ ರೀತಿಯಿಂದ ಲಾಭವನ್ನ ತರ್ತಾ ಇದೆ, ಯಾವ ಬೆಳೆಗಳನ್ನ ಬೆಳೆದರೆ ವಿಶೇಷ ಲಾಭವನ್ನ ನಮ್ಮ ರೈತರು ಪಡೆಯಬಹುದಾಗಿದೆ. ನಮ್ಮ ಯುವ ಪೀಳಿಗೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಾವ ಉದ್ಯೋಗವನ್ನ ಪ್ರಾರಂಭ ಮಾಡಿದರೆ ಕೋಟ್ಯಾಧಿಪತಿಗಳಾಗಬಹುದು, ಇಡೀ ವಿಶ್ವಕ್ಕೆ ಅವರು ಮಾದರಿಯನ್ನ ಆಗಬಹುದು. ನಮ್ಮ ನಾಡಿನ ಮತ್ತು ನಮ್ಮ ಭಾರತದ ಹೆಮ್ಮೆಯ ಸೈನಿಕರಿಗೆ ಯಾವ ರೀತಿಯ ಅನುಗ್ರಹ ವಿಶ್ವಾವಸು ಮಾಡುತ್ತಾ ಇದ್ದಾನೆ? ಇಡೀ ನಮ್ಮ
ದೇಶದ ಘನತೆ ಬೆತ್ತ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಯಾವ ರೀತಿಯಿಂದ ವಿಶ್ವಾವಸು ಅನುಗ್ರಹ ಮಾಡ್ತಾ ಇದ್ದಾನೆ ಎಲ್ಲವನ್ನ ತಿಳಿದುಕೊಳ್ಳೋಣ. ಈ ವಿಶ್ವಾವಸು ಸಂವತ್ಸರ ಭಾನುವಾರ ಪ್ರಾರಂಭ ಆಗ್ತಾ ಇದೆ. ನೋಡಿ, ಇಡೀ ನವಗ್ರಹಗಳಲ್ಲಿ ರಾಜನಾದ ಸೂರ್ಯ ಭಗವಾನ್ನ ವಾರ. ಇಂತಹ ದಿನ ಈ ವರ್ಷದ ಆರಂಭ ಆಗ್ತಾ ಇದೆ. ಅದರೊಳಗೂ ನಮಗೆ ಹೆಮ್ಮೆ ಇರಬೇಕು. ನಾವುಗಳು ನೋಡ್ತಾ ಇರ್ತೀವಿ, ಜನವರಿ 1 ಅಂತಂದ್ರೆ ಇಡೀ ನಾಡಿನ ತುಂಬ, ಇಡೀ ನಮ್ಮ ಭಾರತ ತುಂಬ. ಯಾಕಂದ್ರೆ ನಮ್ಮ ಭಾರತಕ್ಕೆ ಅದರದ್ದು ನಂಟೇ ಇಲ್ಲ ಜನವರಿ 1. ಆದರೆ ಎಷ್ಟು ಸಂಭ್ರಮ ಇರುತ್ತೆ ಅಂತಂದ್ರೆ ಯುವ ಪೀಳಿಗೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅಷ್ಟು ಸಂಭ್ರಮ. ಅದು ಒಂದು ವೈಜ್ಞಾನಿಕವಾಗಿದೆಯಾ ಹೇಳಿ ವೀಕ್ಷಕರೇ? ನಮಗಂತೂ ಗೊತ್ತಿಲ್ಲ. ನಾವು ಓದಿರೋ ಪ್ರಕಾರ ತಾವುಗಳು ಅದನ್ನು ಕಳಿಸಿದರೆ ನಾವುಗಳು ಅದನ್ನು ನೋಡಿ ಅದು ವೈಜ್ಞಾನಿಕವಾಗಿತ್ತಂದ್ರೆ ನಾವು ಅಳವಡಿಸಿಕೊಳ್ಳೋಣ. ನಾವುಗಳು ಗೊತ್ತಿ ಸಕಲ ಶಾಸ್ತ್ರಗಳನ್ನು ಓದಿದಾಗ ವೈಜ್ಞಾನಿಕವಾಗಿ ಇಡೀ ನಾವು ಹೆಮ್ಮೆಯಿಂದ ಸನಾತನ ಪರಂಪರೆಗೆ ಒಳಪಟ್ಟವರು. ಅತಿ ಹೆಚ್ಚಾಗಿ ಇಂತಹ ಧರ್ಮದಲ್ಲಿ ಹುಟ್ಟಿದ ಅಂತಂದು ಹೆಮ್ಮೆಯಿಂದ ನೀವುಗಳು ಹೇಳ್ಕೋಬಹುದು. ನೋಡಿ, ಎಷ್ಟು ವೈಜ್ಞಾನಿಕವಾಗಿ ನಮ್ಮ ಋಷಿ ಮುನಿಗಳು ಈ ಸನಾತನ ಪರಂಪರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸ್ವಲ್ಪ ಯೋಚನೆಯನ್ನು ಮಾಡಿ. ಆ ಜನವರಿ 1 ನೀವು ಆಚರಿಸ್ತೀರಾ ಅತ್ಯಂತ ಪಾಪ ಕರ್ಮಾದಿಗಳನ್ನು ಮಾಡಿಕೊಂಡು. ಅದಕ್ಕೊಂದು ಯಾವುದೂ ವೈಜ್ಞಾನಿಕ ರೀತಿ ನೀತಿಗಳು ಇಲ್ಲಿ. ಅದು ವೈಜ್ಞಾನಿಕವಾಗಿ ಕ್ಯಾಲೆಂಡರ್ ಬದಲಾವಣೆಗೆ ಅದು ಗಣಿತದ ಮೂಲಕ ಕೊಟ್ಟಿರೋದು, ಅದು ನಾವು ತಿಳಿದ ಹಾಗೆ. ಆದರೆ ನಮ್ಮ ಈ ಸನಾತನ ಪರಂಪರೆಯ ಯುಗಾದಿ ನೋಡಿ, ಯುಗಗಳ ಆದಿ. ಇಡೀ ನೀವು ವಿಶ್ವ, ಇಡೀ ನಮ್ಮ ಪ್ರಕೃತಿಯನ್ನ ನೋಡಿ, ಎಲ್ಲ ಮರ ಗಿಡಗಳು ಹಚ್ಚ ಹಸಿರಿನಿಂದ ಚಿಗುರೊಡಿತಾ ಇರುತ್ತೆ. ಆದಿ. ಹಾಗೆ ನಾವುಗಳು ಏನಪ್ಪ ಮಾಡಬೇಕು ಅಂತಂದ್ರೆ ಈ ಹಳೆಯ ವರ್ಷವನ್ನ, ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ನಾವು ಪಟ್ಟಂತ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಮರೆತು ಈ ವಿಶ್ವಾವಸು ಸಂವತ್ಸರದಲ್ಲಿ ಹೊಸ ಸಂಕಲ್ಪದೊಂದಿಗೆ ನಮ್ಮ ಜೀವನವನ್ನ ಕಟ್ಟೋಣ, ಮತ್ತೆ ಬದಲಾವಣೆ ಆಗೋಣ ಅಂತಂದು ಮಹಾ ಸಂಕಲ್ಪವನ್ನ ಪ್ರತಿಯೊಬ್ಬ ವೀಕ್ಷಕರು ಇರಲಿ, ಪ್ರತಿಯೊಬ್ಬ ಶಿಷ್ಯರು ಈ ದಿನ ನೀವು ಸಂಕಲ್ಪ ಮಾಡಬೇಕು. ನೋಡಿ, ಅಂತ ಪ್ರಕೃತಿ ಮಾತೆ ಹೇಗೆ ನವ ಚಿಗುರುಗಳು ನೋಡಿ, ಪ್ರತಿಯೊಂದು ಮರ ಗಿಡಗಳನ್ನ ನೋಡ್ತಾ ಇದ್ರೆ ಈಗ ನೀವು ಎಷ್ಟು ಆನಂದವಾಗಿರುತ್ತೆ. ಆ ಪ್ರಕೃತಿ ದೇವಿ ತಾಯಿ ಭೂತಾಯಿ ನಗುತ್ತಾ ಇರ್ತಾಳೆ. ಇಂತಹ ಸಂವತ್ಸರ, ಅಂತಹ ಪರಂಪರೆಗೆ ಒಳಪಟ್ಟಿದ್ದು ಸನಾತನ ಪರಂಪರೆ ಎಷ್ಟು ವೈಜ್ಞಾನಿಕವಾಗಿದೆ. ಇಂತಹ ದಿನ ಭಾನುವಾರ ಬರುತ್ತಾದ್ರಿಂದ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ, ಪ್ರಾತಃ ಕಾಲ ಬೆಳಗ್ಗೆ 4:10 ಬೆಳಗಿನ ಜಾವ 5:50 ಉತ್ತಮ ಸಮಯದಲ್ಲಿ ಅಭ್ಯಂಜನ ಸ್ನಾನವನ್ನ ಮಾಡಿ. ಅದು ಸಮಯ ಆಗಲಿಲ್ಲ ಅಂತಂದ್ರೆ ಬೆಳಗ್ಗೆ 6:30 10:30 ಇಲ್ಲ 9:30 ಆದ್ರೂ ಉತ್ತಮ ಸಮಯ ಇದೆ. ಆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನ ಮಾಡುವುದು. ಕುಲದೇವರ ಪೂಜೆಯನ್ನ ನೆರವೇರಿಸಿ, ಮೊದಲು ಗಣೇಶನ ಪೂಜೆಯನ್ನ ನೆರವೇರಿಸಿ. ವಿಶೇಷವಾಗಿ ಆ ದಿನ ಗಣೇಶನ ಅಷ್ಟೋತ್ತರ ಶತನಾಮಾವಳಿಗಳನ್ನ ಪಠನೆಯನ್ನ ಮಾಡಿ, ಗಣೇಶನಿಗೆ ದೂರ್ವೆ ಮತ್ತೆ ಬಿಲ್ವ ಮತ್ತೆ ಗಂಧವನ್ನ ಸಮರ್ಪಣೆಯನ್ನ ಮಾಡಿ, ಗಣೇಶನಿಗೆ ವಿಶೇಷವಾಗಿ ಮೋದಕವನ್ನ ಸಮರ್ಪಣೆಯನ್ನ ಮಾಡಿ.
ಈ ದಿನ ನಾವು ಮೋದಕವನ್ನ ಸಮರ್ಪಣೆಯನ್ನ ನಾವು ಮಾಡಿದ್ದಾದ್ರೆ ಇಡೀ ವರ್ಷ ಪೂರ್ತಿ ಅವನ ಅನುಗ್ರಹ ನಮಗೆ ಸದಾ ಜೊತೆಯಲ್ಲಿರುತ್ತೆ. ಸಕಲ ವಿಘ್ನಗಳನ್ನ ನಾಶ ಮಾಡ್ತಾನೆ ವೀಕ್ಷಕರೇ. ಆದ್ದರಿಂದ ಪ್ರತಿಯೊಬ್ಬರೂ ಗಣೇಶನ ಮೂರ್ತಿ ಇದ್ರೆ ಗಣೇಶನ ಮೂರ್ತಿಯನ್ನ ಪೂಜೆಯನ್ನ ಮಾಡಿ. ಇನ್ನ ಗಣೇಶನ ಪೂಜೆ ಮೂರ್ತಿ ಇಲ್ಲ ಅಂದ್ರೆ ಅರಿಶಿಣದಿಂದಲೇ ಗಣೇಶನನ್ನ ಹರಿದ್ರ ಗಣಪತಿಯನ್ನ ಮಾಡಿ ಪೂಜೆಯನ್ನ ಮಾಡಿ. ಆ ಗಣೇಶನ ಪೂಜೆ ಆದ ಮೇಲೆ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ ಅಮ್ಮನನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಪಠಣೆಯನ್ನ ಮಾಡಿ ಮಹಾಲಕ್ಷ್ಮಿಗೆ ಪಾಯಸದ ನೈವೇದ್ಯವನ್ನ ಕೊಡಿ. ಕೊಟ್ಟು ಕಡೆಗೆ ಸಕಲ ದೇವತೆಗಳನ್ನ ಆರಾಧನೆಯನ್ನ ಮಾಡಿ ಮತ್ತು ನವಗ್ರಹ ದೇವತೆಗಳನ್ನ ಪ್ರಾರ್ಥನೆಯನ್ನ ಮಾಡಿ ಭಗವಾನ್ ಸೂರ್ಯನಾರಾಯಣಿಗೆ ಈ ದಿನ ಕಡ್ಡಾಯವಾಗಿ ಪ್ರತಿಯೊಬ್ಬರು ಅರ್ಘ್ಯವನ್ನ ನೀಡಿ ಪ್ರಾರ್ಥನೆಯನ್ನ ಮಾಡಿ. ಕಳೆದು ಹೋದ ಕ್ರೋಧಿ ನಾಮ ಸಂವತ್ಸರದಲ್ಲಿ ಕಳೆದು ಹೋದ ಎಲ್ಲ ಕಷ್ಟ ನಷ್ಟ ದುಃಖಗಳನ್ನ ಎಲ್ಲನ್ನು ಮರೆತು ಬಿಡಬೇಕು ವೀಕ್ಷಕರೇ. ಯಾಕಂತಂದ್ರೆ ಅದನ್ನ ಮೊದಲು ದೂರವನ್ನ ಮಾಡಿ. ನಾವು ಯಾಕೆ ಅಭ್ಯಂಜನ ಸ್ನಾನವನ್ನ ಮಾಡ್ತೀವಿ ಅಂತಂದ್ರೆ ಅಭ್ಯಂಜನ ಸ್ನಾನದಲ್ಲಿ ನೀವುಗಳು ಇದನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಏನಂತಂದ್ರೆ ಬೇಡ ಅವನ್ನೆಲ್ಲ ಎಷ್ಟೋ ನೆನಪುಗಳು ಇರ್ತವೆ, ಕೈ ನೆನಪುಗಳು, ಅವನ್ನೇ ಇಟ್ಕೊಂಡು ಎಷ್ಟೋ ಜನರು ಕೊರಗಿ ತಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾರೆ. ಅವೆಲ್ಲ ಉಂಟಾಗಬಾರ್ದು. ಆ ಕೈ ನೆನಪುಗಳು ನಮ್ಮಿಂದ ದೂರ ಹೋಗಿಬಿಡಬೇಕು. ಹೌದಾ ಇಲ್ವಾ? ಏಕಂತಂದ್ರೆ ನೀವು ನೆನ್ನೆ ಮಾಡಿದ ಮನೆಯಲ್ಲಿರಿ ಪದಾರ್ಥವನ್ನ ನೋಡಿ, ಅನ್ನ ಮಾಡಿದ್ದು ಬೆಳಗ್ಗೆ ಅಷ್ಟರೊಳಗನೆ ಅದು ಏನಾಗುತ್ತೆ, ಅಳಿಸಿ ಹೋಗುತ್ತೆ. ಹಾಗೆ ಇನ್ನು ಬರ್ತಾ ಇಟ್ಟರೆ 2 ದಿನ ಕೊಳೆತು ವಾಸನೆಯನ್ನ ಬರುತ್ತೆ. ಹಾಗೆ ನಮ್ಮ ಈ ಕೈ ನೆನಪುಗಳನ್ನ ನಿಮ್ಮ ಬುದ್ಧಿ ತಲೆಯಲ್ಲಿ ಇಟ್ಟು ಅದನ್ನೇ ಕೊರಗುತ್ತಾ ನಮ್ಮ ಹೃದಯಕ್ಕೆ ಇಡೀ ಹೊರ್ತಿ ಎಲ್ಲದಕ್ಕೂ ನೋವನ್ನ ಕೊಡ್ತಾ ಇರ್ತೀರ. ನನಗೆ ಅವರು ಹೀಗೆ ಅಂದ್ರು, ನನಗೆ ಅವರು ಹೀಗೆ ಮಾಡಿದ್ರು, ನಾನು ಎಷ್ಟೇ ಉಪಕಾರವನ್ನ ಮಾಡಿದ್ರು ಅವರು ನನಗೆ ನನ್ನ ಉಪಕಾರವನ್ನ ನೆನೆಸಲಿಲ್ಲ, ನನಗೆ ಅಪಕಾರವನ್ನ ಮಾಡಿದ್ರು ಅಂತಂದೇ ಪ್ರತಿಯೊಬ್ಬರೂ ಕೊರಗ್ತಾ ಹೋಗ್ತೀರಾ. ಅದನ್ನೆಲ್ಲ ಒಂದು ಗುರುಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಈ ವಿಶ್ವಾವಸು ಸಂವತ್ಸರದಲ್ಲಿ ಮರೆತು ಬಿಡಿ. ಯಾಕಂತಂದ್ರೆ ನೋಡಿ, ಆ ಮನೆಯಲ್ಲಿ ಮಾಡಿದ ಅನ್ನವೇ ಮರುದಿನವೇ ಕೆಟ್ಟು ಹೋಗುತ್ತೆ ಅಂತಂದ್ರೆ ನಾವುಗಳು ಇಂತಹ ವಿಚಾರಗಳನ್ನ ನಮ್ಮ ಮನದಲ್ಲಿ ತಲೆಯಲ್ಲಿ ಇಟ್ಟು ನಾವು ಇನ್ನೆಷ್ಟು ಕೊಳೆತು ಹೋಗ್ಬಿಡ್ತೀವಿ. ಆದ್ರಿಂದ ಅಂತಹ ವಿಚಾರಗಳು ನಮಗೆ ಬೇಡ ಅಂತಂದು ಆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ. ಏನಪ್ಪ ಪ್ರಾರ್ಥನೆಯನ್ನು ಮಾಡಬೇಕು? ಕಳೆದು ಹೋದ ಎಲ್ಲ ಕಹಿ ನೆನಪುಗಳು ದೂರವಾಗಲಿ. ಈ ವಿಶ್ವಾವಸು ಯೋಗದಲ್ಲಿ ಈ ದಿನ ಗುರುಗಳ ಆಜ್ಞೆ ಪ್ರಕಾರ ನನ್ನ ಜೀವನ ಸಾರ್ಥಕತೆಯನ್ನ ಹೊಂದಬೇಕು. ಈ 3 ದಿನದ ಜೀವನವೆಂಬ ಸಂತೆ ನೀರಿನ ಮೇಲಿನ ಗುಳ್ಳೆಯಂತೆ. ಆ ನೀರಿನ ಮೇಲಿನ ಗುಳ್ಳೆ ಯಾವಾಗ ಉದ್ದಾಗುತ್ತೋ ಶಾಶ್ವತವಲ್ಲ. ಆದ್ರೂ ಮನುಷ್ಯ ನೂರಾರು ಆಸೆಗೆ ಆಸೆ ಪಟ್ಟು ತಾನು ಇಲ್ಲಿ ಶಾಶ್ವತ ಅಂತಂದು ಮಾಡಬಾರದ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ಅದನ್ನೆಲ್ಲ ಅರಿವಿಗೆ ತೆಗೆದುಕೊಂಡು ನಾವೇನಪ್ಪ ಮಾಡಬೇಕು ಅಂತಂದ್ರೆ, ನಮ್ಮ ಈ 3 ದಿನದ ಜೀವನವನ್ನ ಈ ಸಂತೆಗೆ ಬಂದಿದ್ದೀವಿ, ಈ ಸಂತೆಯನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗೋಣ. ಪ್ರಕೃತಿಗೆ ನಾವೇನಾದ್ರೂ ನೀಡೋಣ. ಈ ಜನ್ಮ ಸಾರ್ಥಕತೆಯನ್ನ ಪಡಿಬೇಕು. ಹೌದಲ್ಲ ವೀಕ್ಷಕರೇ? ಯಾಕಂತಂದ್ರೆ ಈ 3 ದಿನ ಆದ ಮೇಲೆ ಕೊಳೆತು ಹೋಗುತ್ತೆ. ಶಿವನಾಗಿರೋ ಈ ಉಸಿರು ಹೋಯ್ತಂದ್ರೆ ಶವನಾಗಿ ಹೋಗ್ಬಿಡುತ್ತೆ. ಆ ಶವವನ್ನ ಮುಟ್ಟಲಿಕ್ಕೂ ಜನ ಹೆದರುತ್ತಾರೆ. ಆದ್ರಿಂದ ನಾವು ಇರಬೇಕಾದ್ರೆ ಏನಾದ್ರೂ ಸಾಧನೆಯನ್ನ ಮಾಡಿ ಆ ಶವಕ್ಕೂ ಶಿವ ಸಂಸ್ಕಾರವನ್ನ ದೊರೆಯುವಂತಾಗಲಿ ಅಂತಂದೇಳಿ ಸಂಸ್ಕಾರವನ್ನ ಒಂದು ರೆಸಲ್ಯೂಷನ್ ಮಾಡಿ ಒಂದು ಸಂಕಲ್ಪವನ್ನ ಮಾಡಬೇಕು. ಯಾಕಂದ್ರೆ ನೀವು ಎಷ್ಟೋ ಯುಗಾದಿಗಳನ್ನ ನೋಡ್ತಾ ಇದ್ದೀರ.
ಆದರೆ ಸಾಧನೆ ಏನಾಗ್ತಾ ಇದೆ, ಪ್ರತಿಯೊಂದು ಸಮಯ ಒಂದೊಂದು ಕ್ಷಣವೂ ಸಹ ಆ ಭಗವಂತ ನಮಗೆ ನೀಡ್ತಾ ಇರುವ ಅತ್ಯಮೂಲ್ಯ ವರ. ಆ ವರವನ್ನು ನಾವು ಯಾವ ರೀತಿಯಿಂದ ಉಪಯೋಗವನ್ನು ಮಾಡಿ ನೀನು ಬೆಳೀತಾ ಇದೀಯಾ ಮತ್ತು ಇತರರನ್ನು ಬೆಳೆಸ್ತಾ ಇದೀಯಾ, ನಿನ್ನ ಸಮಾಜವನ್ನ ಯಾವ ರೀತಿಯಿಂದ ನಡೆಸ್ತಾ ಇದೀಯಾ ಅನ್ನೋದನ್ನ ಭಗವಂತ ನೋಡ್ತಾ ಇರ್ತಾನೆ. ಅದನ್ನೇ ನಾವು ಮಹಾಸಂಕಲ್ಪವನ್ನಾಗಿ ಮಾಡೋಣ. ಯಾಕಂತಂದ್ರೆ ಆಗ ಮಾತ್ರ ಭಗವಂತನೇ ನಾವು ಪ್ರೀತಿಯಾಗಿ ನಡೀತೀವಿ, ಅವನ ಪ್ರೀತಿಯನ್ನ ನಾವು ಪಡೆಯಬಹುದು ವೀಕ್ಷಕರೇ. ಹೀಗೆ ಅಭ್ಯಂಜನ ಸ್ನಾನ, ಗಣೇಶನ ಪೂಜೆ, ಮಹಾಲಕ್ಷ್ಮಿಯ ಆರಾಧನೆ, ಕುಲದೇವರ ಆರಾಧನೆಯನ್ನ ಮಾಡಿ ತಾಯಿ ತಂದೆಯರಿಗೆ ಅಭಿನಮಿಸಿ ಮತ್ತು ನವಗ್ರಹ ದೇವತೆಗಳನ್ನು ಆರಾಧನೆಯನ್ನ ಮಾಡಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಿ. ಆ ದಿನ ನಮ್ಮ ಸನಾತನ ಪರಂಪರೆಯಲ್ಲಿ ಒಂದು ವಾಕ್ಯ ಇದೆ, ನಾವುಗಳು ಮರೆತು ಬಿಡ್ತೀವಿ. ನಾವು ಇಷ್ಟೇ ಎಲ್ಲ ಕಾರ್ಯವನ್ನು ಮಾಡಿದ್ರೂ ನಿಮ್ಮ ನಿಮ್ಮ ಗುರುಗಳ ದರ್ಶನವನ್ನ ಮರೆಯಬಾರದು ವೀಕ್ಷಕರೇ. ಯಾಕಂತಂದ್ರೆ ನಮ್ಮ ಎಲ್ಲ ಶಾಸ್ತ್ರಗಳು ಹೇಳುತ್ತೆ ಏನಪ್ಪಾ ಅಂತಂದ್ರೆ ಮಹಾಪರ್ವಕಾಲ ಇದು. ಈ ಪರ್ವಕಾಲದಲ್ಲಿ 365 ದಿನದ ಪುಣ್ಯ ಫಲವನ್ನ ಪಡೆಯಬೇಕು ಅಂತಂದ್ರೆ ಆ ದಿನ ನಿಮ್ಮ ಗುರುಗಳ ಸೇವೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತಂದು ಹೇಳಿದೆ ಶಾಸ್ತ್ರಗಳು. ತಂತ್ರಸಾರದಿಂದ ಹಿಡಿದು ಎಲ್ಲ ಶಾಸ್ತ್ರಗಳು ಹೇಳುತ್ತೆ. ಆದ್ರೆ ಆ ದಿನ ನಾವು ಮಾಡ್ತಾ ಇದ್ದೀವ? ಕೆಲವೊಬ್ರು ಮಾಡಿರ್ಬೋದು, ಕೆಲವೊಬ್ರು. ಆದ್ದರಿಂದ ಇವೆಲ್ಲದನ್ನು ನಾವು ನಡೆಸಬೇಕು. ವೈಜ್ಞಾನಿಕವಾಗಿ ನಡೆಸಿದಾಗ ಮಾತ್ರ ನಾವು ನಮ್ಮ ಜನ್ಮವನ್ನ ಕೃತಾರ್ಥಕವನ್ನ ಮಾಡಿರ್ತೀವಿ. ಆ ದಿನ ನಾವು ವಿಶೇಷವಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ಯಾಗ, ಯಜ್ಞ, ಪೂಜಾ ಕಾರ್ಯಗಳು, ಗೋಪೂಜೆ, ದಾನ ಧರ್ಮಾದಿಗಳನ್ನ ಮಾಡಬೇಕು ಅಂತಂದು ಹೇಳುತ್ತೆ. ವಿಶೇಷವಾದ ದಿನ ಅದು. ಹಾಗಾಗಿ ಜ್ಯೋತಿಷ್ಯದಲ್ಲಿ ಹೇಳುತ್ತೆ 3:30 ಮುಹೂರ್ತದಲ್ಲಿ ಇದೂ ಸಹ ಒಂದು. ಅಮೃತ ಸಿದ್ಧಿ ಯೋಗದಲ್ಲಿ ನಾವು ಏನೇ ಒಂದು ಪುಣ್ಯ ಕಾರ್ಯವನ್ನ, ದಾನ ಧರ್ಮಾದಿಗಳನ್ನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಕ್ಷಯವಾಗಿ ಪುಣ್ಯ ಅಕ್ಷಯವಾಗುವಂತಹ ದಿನ ಈ ದಿನ. ನಾವು ಕಡ್ಡಾಯವಾಗಿ ಏನು ಅಂತಂದ್ರೆ ನಿಮ್ಮ ಗುರುಗಳ ಬಳಿಯಲ್ಲಿ ಹೋಗಿ ಉಪದೇಶವನ್ನ ತೆಗೆದುಕೊಳ್ಳಬೇಕು. ಗುರುಗಳ ಬಳಿಯಲ್ಲಿ ಸಂಕಲ್ಪವನ್ನ ಮಾಡಬೇಕು. ನನ್ನ ಜೀವನವನ್ನ ಉದ್ಧಾರ ಮಾಡಬೇಕು ಗುರುಗಳೇ, ನನಗೆ ಜ್ಞಾನದ ದೀಕ್ಷೆಯನ್ನು ಕೊಡಿ, ನನ್ನ ಜನ್ಮ ಸಾರ್ಥಕವನ್ನಾಗಿ ಮಾಡಬೇಕು. ಅಂತಹ ಫಲವನ್ನ ನಾವು ಬೇಡಬೇಕು. ಆಗ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕತೆಯನ್ನು ಹೊಂದುತ್ತೆ. ಇಲ್ಲ ಅಂತಂದ್ರೆ ಎಷ್ಟೋ ಜನರನ್ನ ನೋಡಿದ್ರೆ ಅವರು ಯುಗಾದಿಗಳನ್ನ ಮಾಡ್ತಾರೆ, ಹಬ್ಬದ ಅಡಿಗೆಯನ್ನ ಮಾಡಿ, ಸಿಹಿಯನ್ನ ತಿಂದು, ಚಂದ್ರ ದರ್ಶನವನ್ನ ಮಾಡಿ, ಚಂದ್ರದೇವನಿಗೆ ನಮಸ್ಕಾರವನ್ನ ಮಾಡ್ತಾರೆ. ಹೀಗೆ ಮಾಡ್ತಾ ಇದ್ದು ದಿನಗಳನ್ನೇ ಕಳೀತಾ ಇದ್ದೀರಾ. ಆದರೆ ಒಂದು ಸಂಕಲ್ಪವನ್ನ ಗುರುಗಳ ಬಳಿನಲ್ಲಿ, ಹೌದು ಗುರುಗಳೇ, ನಾನು ನನ್ನ ಜನ್ಮವನ್ನ ಸಾರ್ಥಕತೆಯನ್ನ ಮಾಡಬೇಕು, ನನ್ನ ಜೀವನವನ್ನ ಅತಿ ಶಿಸ್ತುಬದ್ಧತೆಯಲ್ಲಿ ಕಳೆಯಬೇಕು ಅಂತಂದು ಯಾರಾದ್ರೂ ಇಷ್ಟಪಟ್ಟಿದ್ದೀರಾ? ಹೀಗಾಗಿ ನಾವುಗಳು ಇನ್ನು ಮುಂದೆ ಆದರೂ, ಹಿಂದೆ ಆಗಿದ್ದು ಹೋಯ್ತು, ಆದರೆ ಮುಂದಿನ ಭವಿಷ್ಯವನ್ನಾದ್ರೂ ಬದಲಾವಣೆಯನ್ನ ಮಾಡೋಣ. ನಾವು ನಮ್ಮ ಭವ್ಯ ಜೀವನವನ್ನ ಕಟ್ಟಿದಾಗ ಮಾತ್ರ ಭವ್ಯ ಭಾರತವನ್ನ ನೋಡಬಹುದು. ಹೌದಲ್ಲ ವೀಕ್ಷಕರೇ? ನಿಮ್ಮ ಭವ್ಯ ಜೀವನವನ್ನೇ ಕಟ್ಟದಲ್ಲೇ ನಮ್ಮ ಭವ್ಯ ಭಾರತವನ್ನ ನೋಡಬೇಕು ಅಂತಂದು ಎಷ್ಟೋ ಜನ ಆಸೆಯನ್ನು ಪಡ್ತಾ ಇರ್ತಾರೆ. ಹಾಗಾಗಿ ಅದನ್ನ ನಾವು ಭವ್ಯ ಭಾರತವನ್ನ ಕಟ್ಟಬೇಕು ಅಂತಂದ್ರೆ ಅತಿ ಶಿಸ್ತುಬದ್ಧ ನಿಮ್ಮ ಜೀವನವನ್ನ ಮೊದಲು ಕಟ್ಟಿ, ನನಗೆ ತಾನಾಗೆ ನಮ್ಮ ಭವ್ಯ ಭಾರತ ನಿರ್ಮಾಣ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವುಗಳು ಈ ದಿನ ನಾವು ತಿಳಿಸಿರುವ ಪ್ರತಿಯೊಂದು ಕಾರ್ಯವನ್ನ ಮಾಡಿ ಗುರುಗಳ ಬಳಿಯಲ್ಲಿ ಹೋಗಿ ಯಾಗ, ಯಜ್ಞ, ಪೂಜಾದಿ, ದಾನ ಧರ್ಮಾದಿಗಳನ್ನ ಮಾಡಿ ಗೋಪೂಜೆಯನ್ನ ಮಾಡಬೇಕು. ಪ್ರತಿಯೊಬ್ಬರೂ ಆ ದಿನ ಗೋಪೂಜೆಯನ್ನ ಮಾಡಿ, ಗೋಗ್ರಾಸವನ್ನ ನೀಡಿ, ಅನ್ನದಾನಾದಿಗಳನ್ನ ಮಾಡಿ, ಬಡವರಿಗೆ ದಾನ ಧರ್ಮಾದಿಗಳನ್ನ ಮಾಡಿ ಅವರ ಅನುಗ್ರಹವನ್ನ ಪಡೆಯಿರಿ.
ಚಿಕ್ಕ ಮಕ್ಕಳಿರಲಿ, ವೃದ್ಧರ ಸೇವೆಯನ್ನ ಮಾಡಿ ಆದಷ್ಟು ಆ ದಿನ ಪ್ರಕೃತಿ ಪ್ರಿಯರಾಗಿ ಒಂದು ಮರವನ್ನಾದರೂ ನೆಡುವುದರಿಂದ ಪ್ರಕೃತಿಗೆ ನಾವು ಒಂದು ಕೊಡುಗೆಯನ್ನು ಕೊಟ್ಟ ಹಾಗೆ ಆಗುತ್ತೆ. ಆದ್ದರಿಂದ ಪ್ರಕೃತಿಗೆ ಒಂದು ಕೊಡುಗೆಯನ್ನ ನೀಡೋಣ. ಹಾಗಾಗಿ ಕೆಲವರಿಗೆ ಗಿಡವನ್ನು ನೆಡ್ಲಿಕ್ಕಾಗ್ತಾ ಇಲ್ಲ, ಪರವಾಗಿಲ್ಲ, ಒಂದು ದಿನನಾದ್ರೂ ಪ್ರತಿ ದಿನನೂ ನಿನ್ನ ಕೈಲಾದಷ್ಟಾದ್ರೂ ನೀರನ್ನಾದ್ರೂ ಹಾಕು. ಇದರಿಂದ ನವಗ್ರಹಗಳು ಶಾಂತಿ ಆಗ್ತವೆ. ಅದನ್ನಾದ್ರೂ ಮಾಡ್ತಾ ಬಾ. ಆ ಗಿಡವನ್ನ ಪೋಷಣೆಯನ್ನ ಮಾಡು. ಆ ಗಿಡ ನೆರಳನ್ನ ಕೊಟ್ಟಾಗ ಆ ಪುಣ್ಯ ನಿನಗೆ ದೊರಕುತ್ತೆ. ಆ ವೃಕ್ಷ ನಿನ್ನ ಕುಟುಂಬಕ್ಕೆಲ್ಲ ಅನುಗ್ರಹವನ್ನ ಮಾಡ್ತಾ ಹೋಗುತ್ತೆ. ಆ ತಾಯಿ ಮಹಾಲಕ್ಷ್ಮಿ ನಿನ್ನ ಮೇಲೆ ಕೃಪೆಯನ್ನ ತೋರುತ್ತಾಳೆ. ವೀಕ್ಷಕರೇ, ಆದಷ್ಟು ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಬನ್ನಿ. ನಂತರ ಈ ವರ್ಷದ ಆದಾಯ ವ್ಯಯಗಳನ್ನು ತಿಳ್ಕೊಳ್ಳೋಣ. ಯಾವ ಯಾವ ರಾಶಿಗಳಿಗೆ ಎಷ್ಟು ಆದಾಯ ಇದೆ, ಎಷ್ಟು ವ್ಯಯ ಇದೆ, ಬನ್ನಿ ಅವನ್ನೆಲ್ಲದನ್ನು ತಿಳಿದುಕೊಳ್ಳೋಣ. ಏಕೆಂತಂದ್ರೆ ಇವನ್ನೆಲ್ಲ ಯಾಕೆ ತಿಳಿಸಿದೆ ಅಂತಂದ್ರೆ, ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಬಾಹ್ಯದಲ್ಲಿ, ಆದರೆ ಆಂತರಿಕವಾಗಿಯೂ ನಮ್ಮ ವೀಕ್ಷಕರಿರಲಿ, ಭಕ್ತಾದಿಗಳಿರಲಿ, ಶಿಷ್ಯರಿರಲಿ ಬದಲಾವಣೆಯನ್ನು ಹೊಂದಬೇಕು. ಆಗ ಮಾತ್ರ ಭಗವಂತನಿಗೆ ಪ್ರಿಯವಾಗ್ತೀವಿ ನಾವು. ಆದ್ದರಿಂದ ಇಷ್ಟೆಲ್ಲ ಕಾರ್ಯಗಳನ್ನು ನಿಮಗೆ ತಿಳಿಸಿದ್ದಾಯಿತು. ಬನ್ನಿ ಈಗ ಆದಾಯ ವ್ಯಯಾದಿಗಳನ್ನು ಯಾವ ಯಾವ ರಾಶಿಗೆ ಎಷ್ಟು ಆದಾಯ ವ್ಯಯಗಳನ್ನು ತಿಳಿದುಕೊಳ್ಳೋಣ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ 2 ಆಣೆ ಆದಾಯ ಇತ್ತಂದ್ರೆ 14 ಆಣೆ ಖರ್ಚಿರುತ್ತೆ. ಆದಷ್ಟು ಮೇಷ ಮತ್ತು ವೃಶ್ಚಿಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಯಾವುದೇ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಈ ವರ್ಷ ನೋಡಿಕೊಂಡು ಹೋಗಬೇಕು. ನಂತರ ಆರೋಗ್ಯ 3, ಅನಾರೋಗ್ಯ 0 ಅಂತಂದು ಹೇಳ್ತಾ ಇದೆ. ಆದ್ದರಿಂದ ಏನಪ್ಪ ಮಾಡಬೇಕು? ಅನಾರೋಗ್ಯ 0 ಅಂತಂದ್ರೆ ಎದುರು ಅವಶ್ಯಕತೆ ಇಲ್ಲ. ತಾವುಗಳು ದಿನನಿತ್ಯ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಸಾಧ್ಯವಾದಷ್ಟು ಧ್ಯಾನ, ಯೋಗ, ಪ್ರಾಣಾಯಾಮಾದಿಗಳನ್ನು ಮಾಡುವುದರಿಂದ ನಮ್ಮ ದೇಹ ಸ್ವಚ್ಛವಾಗುತ್ತೆ. ಇದರಿಂದ ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಹೋಗುತ್ತೆ. ಆದಷ್ಟು ಪ್ರಕೃತಿಯೊಂದಿಗೆ ಕಾಲವನ್ನು ಕಳೆಯುವುದರಿಂದ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಅನಾರೋಗ್ಯ ಪೀಡೆಗಳು ಪರಿಹಾರ ಆಗ್ತಾ ಹೋಗುತ್ತೆ. ಇನ್ನ ರಾಜಪೂಜಾ 5, ರಾಜಕೋಪ 6. ಹೀಗಾಗಿ ಕೋಪದಲ್ಲೂ ಸಹ ನೀವು ಹಿಡಿತವನ್ನ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಯೋಗ ಧ್ಯಾನಾದಿಗಳನ್ನ ನೀವು ಅನುಸರಿಸ್ತಾ ಬನ್ನಿ. ಇನ್ನ ಸುಖ 3, ದುಃಖ 3. ನಾವುಗಳು ಈಗ ನಿಮಗೆ ತಿಳಿಸ್ತಾ ಇದ್ವಿ, ಗಣೇಶನ ಪೂಜೆ ಎಲ್ಲ ಪೂಜಾದಿಗಳನ್ನ ಮಾಡಿದ ನಂತರ ತಂದೆ ತಾಯಿಯರ ಅನುಗ್ರಹವನ್ನು ತೆಗೆದುಕೊಂಡು ನಾವು ಏನೇ ಒಂದಿದ್ರೂ ಗುರುಗಳ ಬಳಿಯಲ್ಲಿಯೇ ಬೇವು ಬೆಲ್ಲವನ್ನ ಸ್ವೀಕರಿಸಬೇಕು. ಯಾಕೆ ಅಂತಂದ್ರೆ ಸುಖ ದುಃಖಗಳು ಎಷ್ಟೇ ಇರಲಿ, ಅದು ಗುರುವಿನ ಕೈಯಿಂದ ಬಂದಾಗ ಅದು ಅಮೃತವಾಗಿರುತ್ತೆ ವೀಕ್ಷಕರೇ. ಯಾಕಂತಂದ್ರೆ ಎಲ್ಲರೂ ಕೇಳ್ತಾ ಇರ್ತಾರೆ, ಎಲ್ಲಿ ಬೇವು ಬೆಲ್ಲವನ್ನ ಯಾರು ಕೊಡಬೇಕು ಅಂತಂದ್ರೆ ಮೊದಲು ಹಿರಿಯರು ಅಂತಂದ್ರೆ ಸಮಾಜದಲ್ಲಿ ಹೊರತು ಯಾರೇ ಇರಲಿ ಅಂದ್ರೆ ಗುರುಗಳಿಂದ ಬೇವು ಬೆಲ್ಲವನ್ನ ತೆಗೆದುಕೊಳ್ಬೇಕಂತೆ. ಅಂತಹ ಪ್ರಸಾದವನ್ನ ಸ್ವೀಕರಿಸಿದಾಗ ಮಾತ್ರ ಅಂತಹ ಶಿಷ್ಯನಿಗೆ ಇಡೀ ವರ್ಷ ಎಂತಹ ದುಃಖಗಳೇ ಇರಲಿ ಅವೆಲ್ಲ ಪರಿಹಾರವಾಗಿ ಅವರಿಗೆ ಬೇವಿನಂತಹ ಸಿಹಿಯನ್ನೇ ಕೊಡ್ತಾನೆ ಭಗವಂತ. ಆ ಬೇವು ಎಷ್ಟೇ ಕೈ ಇರಲಿ, ಆದರೆ ಗುರುವಿನಿಂದ ಬಂದಾಗ ಅದು ಬೆಲ್ಲದಂತೆ ಸಿಹಿಯಾಗಿರುತ್ತಂತೆ. ನೀವು ನಮ್ಮ ಶಿರಡಿ ಸಾಯಿನಲ್ಲಿ ನೋಡ್ಬೋದು, ಆ ಬೇವಿನ ಮರವೂ ಸಹ ಆ ಬಾಬಾ ಅವರು ಕುಳಿತುಕೊಂಡು ಧ್ಯಾನ ಮಾಡಿರುವ ವೃಕ್ಷನೂ ಸಹ ಆ ಎಲೆ ಸ್ವೀಟಿನ ಅಂದರೆ ಅನುಭವ ಆಗುತ್ತೆ ಆ ಬೇವಿನ ಎಲೆಯನ್ನು ತಿಂದಾಗ.
ನೋಡಿ ಎಂತಹ ಮಹತ್ವ ಆ ಸಾಯಿಬಾಬಾವರನ್ನು ನೆನೆಸ್ಕೊಂಡು ನಾವು ಅದನ್ನು ಸ್ವೀಕಾರವನ್ನು ಮಾಡಿದಾಗ ನೋಡಿ ಎಂತಹ ಮಹತ್ವವನ್ನು ನೀಡಿದ್ದಾರೆ ಗುರುಗಳು. ಆದ್ದರಿಂದ ಬೇವು ಬೆಲ್ಲವನ್ನು ಗುರುಗಳಿಂದ ನೀವು ಪಡೆಯತಕ್ಕದ್ದು. ಇನ್ನು ವೃಷಭ ತುಲಾರಾಶಿಯವರಿಗೆ 11 ಆಣೆ ಆದಾಯ, ವ್ಯಯ 5 ಇದೆ. ನೋಡಿ ವೃಷಭ ಮತ್ತು ತುಲಾರಾಶಿಯವರಿಗೆ ಈ ವರ್ಷ ತುಂಬ ಹಣಕಾಸಿನ ಆಗಮನ ಆಗ್ತಾ ಇದೆ. ಇನ್ನು ಆರೋಗ್ಯ 0, ಅನಾರೋಗ್ಯ 4. ನೋಡಿ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ವೃಷಭ ಮತ್ತು ತುಲಾರಾಶಿಯವರು ಶ್ರೀಮಂತರಾದರೆ ಆರೋಗ್ಯ ಲಕ್ಷ್ಮಿನೂ ನಮಗೆ ಬೇಕು. ಆದ್ದರಿಂದ ನೀವುಗಳು ಸಹ ಧ್ಯಾನ ಯೋಗಾದಿಗಳನ್ನು ಮಾಡಬೇಕು. ಆರೋಗ್ಯ ಲಕ್ಷ್ಮಿಯ ಅನುಗ್ರಹವನ್ನು ಸಹ ನೀವು ಪಡಿಬೇಕಾಗತ್ತೆ. ಇನ್ನು ರಾಜಪೂಜಾ 4, ರಾಜಕೋಪ 2. ಇನ್ನು ಸುಖ 6, ದುಃಖ 3. ಮಿಥುನ ಕನ್ಯಾ ರಾಶಿಯವರಿಗೆ 14 ಆಣೆ ಆದಾಯ, 2 ಆಣೆ ವ್ಯಯ. ಇನ್ನು ಆರೋಗ್ಯ 2, ಅನಾರೋಗ್ಯ 5. ಇವರು ಸಹ ಧ್ಯಾನ ಯೋಗಾದಿಗಳನ್ನು ಮಾಡುವುದು ಒಳಿತು. ಇನ್ನು ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಇನ್ನು ಕರ್ಕಾಟಕ ರಾಶಿಯವರು 14 ಆಣೆ ಆದಾಯ, 8 ಆಣೆ ವ್ಯಯ. ನೋಡಿ 14 ಆಣೆ ಧನಾಗಮನ ಚೆನ್ನಾಗಿದೆ. ಇನ್ನು ಆರೋಗ್ಯ 6, ಅನಾರೋಗ್ಯ 5. ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಲಕ್ಷ್ಮಿಯ ಅನುಗ್ರಹವು ಸಹ ಹೆಚ್ಚಾಗಿದೆ. ಇನ್ನು ರಾಜಪೂಜಾ 6, ಇನ್ನು ರಾಜಕೋಪ 3, ಇನ್ನು ಸುಖ 3, ದುಃಖ 3. ಹೀಗಾಗಿ ಕರ್ಕ ರಾಶಿಯವರಿಗೆ ವಿಶೇಷವಾದ ಅನುಗ್ರಹವೇ ಉಂಟಾಗಿದೆ. ಇನ್ನು ಸಿಂಹರಾಶಿಯವರಿಗೆ 11 ಆಣೆ ಆದಾಯ, ಇನ್ನು 11 ಆಣೆ ವ್ಯಯ ಇರುತ್ತೆ. ನೋಡಿ 11 ಆಣೆ ಈ ಕಡೆ ಬರುತ್ತೆ, ಇನ್ನೊಂದು 11 ಆಣೆ ಖರ್ಚಾಗುತ್ತೆ. ಹಾಗಾಗಿ ಇವರು ಸಹ ಹಣಕಾಸಿನ ವಿಚಾರದಲ್ಲಿ ಯೋಚಿಸಿ ಹೆಜ್ಜೆಯನ್ನು ಇಡತಕ್ಕದ್ದು. ಇನ್ನು ಆರೋಗ್ಯ 4, ಅನಾರೋಗ್ಯ 4. ಹೀಗಾಗಿ ಇವರೂ ಸಹ ಧ್ಯಾನ ಯೋಗಾದಿಗಳು ಮತ್ತು ವಾಹನ ಚಲಿಸುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ರಾಜಪೂಜಾ 2, ರಾಜಕೋಪ 6. ಹೀಗಾಗಿ ಇವರುಗಳು ಸಹ ಪ್ರತಿಯೊಂದು ಇದರೊಳಗೂ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಇನ್ನು ಸುಖ 3, ದುಃಖ 3. ಧನಸ್ಸು ಮೀನ 5 ಆಣೆ ಆದಾಯ, 5 ಆಣೆ ಖರ್ಚಿರುತ್ತೆ. ಹೀಗಾಗಿ ಧನಸ್ಸು ರಾಶಿ ಮತ್ತು ಮೀನ ರಾಶಿಯವರು ಸಹ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆಯನ್ನಿಡಬೇಕು. ಆರೋಗ್ಯ 1, ಅನಾರೋಗ್ಯ 1. ಹೀಗಾಗಿ ಇವರುಗಳು ಸಹ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಯೋಗ ಧ್ಯಾನಾದಿಗಳನ್ನು ಮಾಡಬೇಕು. ಇನ್ನು ರಾಜಪೂಜಾ 4, ರಾಜಕೋಪ 2. ಇನ್ನು ಸುಖ 6, ದುಃಖ 3. ಮಕರ ಮತ್ತು ಕುಂಭ 8 ಆಣೆ ಆದಾಯ, 14 ಆಣೆ ಖರ್ಚಿದೆ. ಆದಷ್ಟು ಇವರು ನೋಡಿ ಧನಾಗಮನಕ್ಕಿಂತಲೂ ಧನ ವ್ಯಯನೇ ಜಾಸ್ತಿ ಇರೋದ್ರಿಂದ ಆದಷ್ಟು ನೀವುಗಳು ಹಣಕಾಸಿನ ವ್ಯವಹಾರದಲ್ಲಿ ಹಿಡಿತಾ ಇರಲಿ. ಇನ್ನು ಆರೋಗ್ಯ 2, ಅನಾರೋಗ್ಯ 3 ಇರೋದ್ರಿಂದ ನೀವುಗಳು ಸಹ ಅನೇಕ ಧ್ಯಾನ ಯೋಗಾದಿಗಳನ್ನು ಮಾಡುವುದು ಸೂಕ್ತ. ಇನ್ನು ರಾಜಪೂಜಾ 5, ರಾಜಕೋಪ 6. ನಂತರ ಸುಖ 3, ದುಃಖ 3. ಹೀಗಾಗಿ ಭಗವಂತ ಸಕಲ ರಾಶಿಗಳಿಗೂ ಸಹ ಸಕಲ ಸುಖವನ್ನೇ ನೀಡಲಿ ಅಂತಂದು ತಾಯಿ ಮಹಾಕಾಮೇಶ್ವರಿ ರೂಪಿಯಾದ ಇಷ್ಟಕಾಮೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಸಕಲ 12 ರಾಶಿಯವರೆಗೂ ಸಹ ಧನಾಗಮನವೇ ಬರಲಿ ಅಂತಂದೇಳಿ ಮನಸಾರೆ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಏಕೆಂತಂದರೆ ಮುನಿದರು ಗುರು ಕಾಯುವ ಅನ್ನೋದಕ್ಕೆ ಗುರುವಿನ ವಾಕ್ಯ ಅಂತೆ ವಿಶೇಷವಾದ ಫಲಗಳು ಎಲ್ಲ ವೀಕ್ಷಕ ಇರಲಿ ಎಲ್ಲ ಶಿಷ್ಯರಿಗೂ
ಅನುಗ್ರಹ ಉಂಟಾಗಲಿ ಅಂತಂದು ಆಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಈಗ ನಾವು ರಾಶಿಯ ಪ್ರಕಾರ ಆದಾಯ ವ್ಯಯಗಳನ್ನು ನೋಡಿದ್ವಿ. ಇನ್ನು ನಕ್ಷತ್ರಗಳ ಪ್ರಕಾರ ಆದಾಯ ವ್ಯಯಗಳನ್ನು ನೋಡೋಣ. ಏಕೆಂದರೆ ಬೇವು ಬೆಲ್ಲವನ್ನು ಗುರುಗಳಿಂದ ಸ್ವೀಕರಿಸಿ ಆದಾಯ ವ್ಯಯಗಳನ್ನು ನೋಡಬೇಕಂತೆ. ಆಗ ನಮಗೆ ಆದಾಯನೇ ಜಾಸ್ತಿ ಇರುತ್ತಂತೆ. ಏಕೆಂದರೆ ಗುರುಗಳ ಕೈಯಿಂದ ಬರುವ ಪ್ರತಿಯೊಂದೂ ಸಹ ನಮಗೆ ಅದು ಸಿಹಿಯಾಗಿರುತ್ತೆ. ಅದರಿಂದ ಎಲ್ಲ ಶಿಷ್ಯ ಬಳಗಕ್ಕೂ ಶುಭವಾಗಲಿ ಅಂತಂದು ಕೇಳುತ್ತಾ ಬನ್ನಿ ನಕ್ಷತ್ರಗಳ ಪ್ರಕಾರ ತಿಳಿಸ್ತಾ ಹೋಗ್ತೀನಿ. ಇದರೊಳಗೆ ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ ಅಂತಂದು ಬರುತ್ತೆ. ಅಂದರೆ ಒಂದು ವರ್ಷದಲ್ಲಿ 12 ತಿಂಗಳಿತ್ತಂದರೆ ಅದನ್ನು 3 ಭಾಗವನ್ನು ಮಾಡಬೇಕು ಅಂತಂದು ನಿಮಗೆ ಅರ್ಥ ಆಗಲಿ. ಅದಕ್ಕೋಸ್ಕರನೇ ಪ್ರಥಮ, ದ್ವಿತೀಯ, ತೃತೀಯ ಪಾದಗಳಿಂದ. ಹೀಗಾಗಿ ಅಂದರೆ ಒಂದೊಂದು ಪಾದಗಳಿಗೂ 4 ತಿಂಗಳ ಗಡುವಿರುತ್ತೆ. ಅದನ್ನು ತಿಳ್ಕೊಂಡು ನೀವು ಆದಾಯ ವ್ಯಯಗಳನ್ನ ಈಗ ನೀವು ನೋಡ್ಕೋಬಹುದು. ಅಶ್ವಿನಿ ನಕ್ಷತ್ರದವರಿಗೆ ಪ್ರಥಮ ಪಾದದಲ್ಲಿ 3, ದ್ವಿತೀಯ ಪಾದದಲ್ಲಿ 0 ಮತ್ತು ತೃತೀಯ ಪಾದದಲ್ಲಿ 1. ಭರಣಿ ನಕ್ಷತ್ರದವರಿಗೆ ಪ್ರಥಮ ಪಾದ 6, 1, 4. ಕೃತ್ತಿಕಾ ನಕ್ಷತ್ರದವರಿಗೆ 1, 2, 2. ರೋಹಿಣಿ ನಕ್ಷತ್ರದವರಿಗೆ 4, 0, 0. ಮೃಗಶಿರಾ ನಕ್ಷತ್ರದವರಿಗೆ 7, 1, 3. ಆರಿದ್ರಾ ನಕ್ಷತ್ರದವರಿಗೆ 2, 2, 1. ಪುನರಸು ನಕ್ಷತ್ರದವರಿಗೆ 5, 0, 4. ಪುಷ್ಯ ನಕ್ಷತ್ರದವರಿಗೆ 0, 1, 2. ಆಶ್ಲೇಷ ನಕ್ಷತ್ರದವರಿಗೆ 3, 2, 0. ಮಘ ನಕ್ಷತ್ರದವರಿಗೆ 6, 0, 3. ಪುಬ್ಬ ನಕ್ಷತ್ರದವರಿಗೆ 1, 1, 1. ಉತ್ತರ ನಕ್ಷತ್ರದವರಿಗೆ 4, 2, 4. ಹಸ್ತ ನಕ್ಷತ್ರದವರಿಗೆ 7, 0, 2. ಚಿತ್ತಾ ನಕ್ಷತ್ರದವರಿಗೆ 2, 1, 0. ಸ್ವಾತಿ ನಕ್ಷತ್ರದವರಿಗೆ 5, 2, 3. ವಿಶಾಖ ನಕ್ಷತ್ರದವರಿಗೆ 0, 0, 1. ಅನುರಾಧ ನಕ್ಷತ್ರದವರಿಗೆ 3, 1, 4. ಜ್ಯೇಷ್ಠ ನಕ್ಷತ್ರದವರಿಗೆ 6, 2, 2. ಮೂಲ ನಕ್ಷತ್ರದವರಿಗೆ 1, 0, 0. ಪೂರ್ವಾಷಾಢ ನಕ್ಷತ್ರದವರಿಗೆ 4, 1, 3. ಉತ್ತರಾಷಾಢ ನಕ್ಷತ್ರದವರಿಗೆ 7, 2, 1. ಶ್ರವಣ ನಕ್ಷತ್ರದವರಿಗೆ 2, 0, 4. ಧನಿಷ್ಠ ನಕ್ಷತ್ರದವರಿಗೆ 5, 1, 2. ಶತಭಿಷ ನಕ್ಷತ್ರದವರಿಗೆ 0, 2, 0. ಪೂರ್ವಭಾದ್ರ ನಕ್ಷತ್ರದವರಿಗೆ 3, 0, 3. ಉತ್ತರಾಭಾದ್ರ ನಕ್ಷತ್ರದವರಿಗೆ 6, 1, 1. ರೇವತಿ ನಕ್ಷತ್ರದವರಿಗೆ 1, 2, 4. ಹೀಗೆ 27 ನಕ್ಷತ್ರಗಳ ಆದಾಯವನ್ನು ತಿಳಿಸಿದ್ದೀನಿ. ಯಾರಿಗೂ ಶೂನ್ಯ ಇದ್ರೂ ಅವರಿಗೂ ಎಲ್ಲರಿಗೂ ಶುಭವೇ ಉಂಟಾಗಲಿ. ಆ ತಾಯಿ ಮಹಾಕಾಮೇಶ್ವರಿ ಇಷ್ಟಕಾಮೇಶ್ವರಿಯ ರೂಪದಿಂದ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿಯ ರೂಪದಿಂದ ಅನುಗ್ರಹವನ್ನು ಮಾಡಲಿ. ಈ ವರ್ಷ ಎಲ್ಲದೂ ಶಾಂತಿ, ಸಮೃದ್ಧಿ, ವಿಶ್ವಾವಸು ಯೋಗದಲ್ಲಿ ಎಲ್ಲ ನಕ್ಷತ್ರದವರೆಗೂ ಉಂಟಾಗಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತಂದು ಮನಸಾರೆ ಶುಭಾಶೀರ್ವಾದವನ್ನು ನೀಡುತ್ತಾ ಇದ್ದೀನಿ. ಈ ವಿಶ್ವಾವಸು ಸಂವತ್ಸರದಲ್ಲಿ ನಾವು ಈಗ ಆದಾಯ ವ್ಯಯಗಳನ್ನೆಲ್ಲ ತಿಳಿದುಕೊಂಡ್ವಿ. ನಾವು ಏನು ಮಾಡಬೇಕು ಬೆಳಗಿನಿಂದ ಅಂತಂದು ಎಲ್ಲವನ್ನೂ ತಿಳಿದುಕೊಂಡು ಗುರುಗಳಿಂದ ಬೇವು ಬೆಲ್ಲವನ್ನು ತೆಗೆದುಕೊಂಡು ಸುಖ ದುಃಖಗಳು ಏನೇ ಇರಲಿ ಎಲ್ಲವನ್ನ ಸಮ ಪ್ರಮಾಣದಲ್ಲಿ ಹಂಚ್ಕೋಬೇಕು. ಹೀಗಾಗಿ ಎಲ್ಲವನ್ನ ಪಡೆದು ನಾವುಗಳು ಈ ವಿಶ್ವಾವಸು ಸಂವತ್ಸರದಲ್ಲಿ ಇಡೀ ಜಗತ್ತಿನ ಮೇಲೆ ಯಾವ ರೀತಿಯಿಂದ ಈ ನವನಾಯಕರ
ಫಲಗಳು ಉಂಟಾಗ್ತಾ ಇದ್ದಾವೆ, ಯಾರಿಗೆ ಅಭಿವೃದ್ಧಿ ಆಗ್ತಾ ಇದೆ, ಯಾವ ರಾಶಿಗೆ ಶುಭಗಳು ಎಲ್ಲವನ್ನ ತಿಳಿದುಕೊಳ್ಳೋಣ. ನಮ್ಮ ರೈತಾಪಿ ವರ್ಗದವರಿಗೆ ಯಾವ ರೀತಿಯಿಂದ ಶುಭ ಉಂಟಾಗುತ್ತೆ ಎಲ್ಲವನ್ನ ತಿಳಿದುಕೊಳ್ಳೋಣ. ಮೊದಲು ಜಾಗತಿಕವಾಗಿ ಫಲಾಫಲಗಳನ್ನ ನೋಡೋಣ ಬನ್ನಿ ವೀಕ್ಷಕರೇ. ಮೊದಲನೇದು, ಅನೇಕ ರಾಷ್ಟ್ರಗಳ ನಡುವೆ ನಡೆಯುತ್ತಿರುವ ಯುದ್ಧಗಳು ಈ ವಿಶ್ವಾವಸು ಸಂವತ್ಸರದಲ್ಲಿ ಕೆಲವೊಂದು ಸಮಾಪ್ತಿಯಾಗಲಿದೆ ಮತ್ತು ಅನೇಕ ರಾಷ್ಟ್ರಗಳ ನಡುವೆ ಯುದ್ಧ ರೀತಿಗಳು ಪ್ರಾರಂಭವಾಗುವುದು ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ. ಉದಾಹರಣೆಗೆ ಟರ್ಕಿಯಲ್ಲಿ ಅನೇಕ ರಾಷ್ಟ್ರದಲ್ಲಿ ಹಿಂಸಾಚಾರಗಳು ಭುಗಿಲೆತ್ತಾ ಹೋಗ್ತವೆ ಟರ್ಕಿ ದೇಶದಲ್ಲಿ. ಮತ್ತು ಇರಾನ್ ಮತ್ತು ಅಮೇರಿಕದ ನಡುವೆ ಅನೇಕ ಶಸ್ತ್ರಸಜ್ಜಿತವಾಗಿ ಆದರೂ ಯುದ್ಧಗಳು ನಡೆಯಬಹುದು. ಇನ್ನು ಆರ್ಥಿಕವಾಗಿ ಆದ್ರೂ ಅಮೇರಿಕ ಮತ್ತು ಇರಾನ್ ನಡುವೆ ನಡೆಯಬಹುದು. ಇಲ್ಲವೇ ಜೈವಿಕ ರೀತಿಯಿಂದನಾದ್ರೂ ಯುದ್ಧಗಳು ನಡೆಯಬಹುದು. ಅಂದರೆ ಯುದ್ಧಗಳು ಶಸ್ತ್ರದಿಂದನಾಗ ಆಗ್ಬೋದು, ಬಿಸ್ನೆಸ್ ಮೂಲಕ ಆಗ್ಬೋದು, ಇಲ್ಲ ಜೈವಿಕ ರೀತಿಯಿಂದನಾದ್ರೂ ಅಂದರೆ ಕೆಮಿಕಲ್ ಅಂತಂದು ಹೇಳ್ತೇವೆ, ಆ ರೀತಿಯಿಂದನಾದ್ರೂ ಆಗ್ಬೋದು. ಅಂದರೆ ಬಯಾಲಜಿಕಲ್ ಇನ್ನೂ ಸಹಿತ ಇವು ಕಾಲಜ್ಞಾನದ ಪ್ರಕಾರ ತೋರಿಸ್ತಾ ಇದೆ. ಇನ್ನು ಆದ್ದರಿಂದ ಈ ವಿಶ್ವಾವಸು ಯೋಗದಲ್ಲಿ ಅನೇಕ ರೀತಿಯಿಂದ ಶಾಂತಿ ಸ್ಥಾಪನೆ ಆಗಲಿ ಅಂತಂದು ನಾವುಗಳು ಸಹ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಏಕೆಂದರೆ ಯುದ್ಧಗಳಿಂದ ಇಡೀ ಜಾಗತಿಕ ವಾತಾವರಣದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅದರ ಹೊರೆ ಉಂಟಾಗುತ್ತೆ. ಆರ್ಥಿಕವಾಗಿ ನಷ್ಟಗಳು ಬೇರೆ ದೇಶದ ನಡುವೆ ಇಲ್ಲ ಅಂದ್ರೂ ಸಹ ಅದರಿಂದ ಆರ್ಥಿಕವಾಗೂ ಸಹ ಅನುಭವಿಸಬೇಕಾಗತ್ತೆ. ಮೊನ್ನೆ ಕ್ರೋಧಿ ನಾಮ ಸಂವತ್ಸರ ಮತ್ತು ಅದರಿಂದ ಹಿಂದೆನೂ ಸಹ ನೋಡಿ ಅನೇಕ ಉಕ್ರೇನ್ ವಾರ್ನಲ್ಲಿ ನಮ್ಮ ಭಾರತದಲ್ಲೇ ಎಷ್ಟು ವಿದ್ಯಾರ್ಥಿಗಳು ಅಲ್ಲಿ ವೈದ್ಯಕೀಯ ಮಾಡ್ತಾ ಇದ್ದರು ಬಂದು ಅವ್ರಿಗೂ ಸಹ ಎಷ್ಟು ಆರ್ಥಿಕ ಹೊರೆ ಉಂಟಾಯಿತು. ಆದ್ದರಿಂದ ನಾವುಗಳು ಈ ವಿಶ್ವಾವಸು ಸಂವತ್ಸರದಲ್ಲಿ ಇಡೀ ವಿಶ್ವದಿಗೆ ಶಾಂತಿ ಸಿಗಲಿ ಅಂತಂದು ಪ್ರಾರ್ಥನೆಯನ್ನ ಮಾಡೋಣ. ಇನ್ನು ರೈತರಿಗೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಾವ ರೀತಿಯಿಂದ ಫಲ ಸಿಗುತ್ತೆ? ಏಕೆಂದರೆ ಇಡೀ ವಿಶ್ವದ ಆರ್ಥಿಕತೆ ನಿಂತಿರೋದು ರೈತಾಪಿ ವರ್ಗದ ಮೇಲೆ, ಕೃಷಿಯ ಅವಲಂಬಿಸಿದೆ. ಆದ್ದರಿಂದ ನಮ್ಮ ಭಾರತ ಇರಲಿ, ನಮ್ಮ ಕರ್ನಾಟಕವೂ ಸಹ ಕೃಷಿಯ ಪ್ರಾಧಾನ್ಯತೆ ಇದು. ಆದ್ದರಿಂದ ರೈತಾಪಿ ವರ್ಗಕ್ಕೆ ಈ ವರ್ಷ ಉತ್ತಮ ಲಾಭಗಳು ದೊರೆಯಲಿದೆ. ಉತ್ತಮವಾದ ಮಳೆಯ ಸಂಭವಗಳು ಉಂಟಾಗಲಿದೆ. ಮಳೆಯಿಂದ ಉತ್ತಮವಾದ ಬೆಳೆ ರೈತರಿಗೆ ಸಿಗಲಿದೆ. ಆದಷ್ಟು ವೈಜ್ಞಾನಿಕವಾಗಿ ರೈತರು ಕೃಷಿಯನ್ನ ಮಾಡಿ ಅತ್ಯಧಿಕವಾದ ಲಾಭವನ್ನು ಪಡೆಯುವಂತಾಗಲಿ ಅಂತಂದು ಶ್ರೀಪೀಠದಿಂದನೂ ಸಹ ಆಶೀರ್ವಾದವನ್ನು ಕೇಳ್ತಾ ಇದ್ದೀವಿ. ಏಕೆಂದರೆ ನಮ್ಮ ಭಾರತ ಭೂಮಿ ನಿಂತಿರೋದೇ ರೈತಾಪಿ ವರ್ಗದ ಮೇಲೆ. ಹಾಗಾಗಿ ರೈತ ಎಂದು ಅವನು ಖುಷಿಯಿಂದ ಇರ್ತಾನೋ ಆ ದಿನ ನಮ್ಮ ದೇಶ ಸಮೃದ್ಧಿ ಆಗುತ್ತೆ. ಆದರೆ ಈ ದಿನ ನಾವು ಎಷ್ಟೋ ನೋಡ್ತಾ ಇದ್ದೀವಿ, ಅನೇಕ ರೈತಾಪಿ ವರ್ಗದವರಿಗೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ದೊರೀತಾ ಇಲ್ಲ, ಅವರಿಗೊಂದು ಸರಿಯಾದ ಊಟ ಇರಲಿ, ಕಲ್ಯಾಣದ ವ್ಯವಸ್ಥೆನೂ ಸಹ ಉಂಟಾಗ್ತಾ ಇಲ್ಲ. ಶ್ರೀಪೀಠಕ್ಕೆ ಎಷ್ಟೋ ಜನ ಕೇಳ್ಕೊಂಡಿದ್ದಾರೆ, ಗುರುಗಳೇ ನಮ್ಮ ತಂದೆ ರೈತ, ನಾನು ರೈತನಾಗಿದ್ದೀನಿ ಅಂತಂದ್ರೆ ನನಗೆ ಕನ್ಯೆ ಸಿಗ್ತಾ ಇಲ್ಲ, ಮನೆ ಸಿಗ್ತಾ ಇಲ್ಲ ಅವರಿಗೆ. ಪಾಪ ಇಡೀ ಎಲ್ಲರಿಗೂ ಅನ್ನದಾತರು ಅವರು ರೈತರು, ಆದರೆ ಅಂಥವರಿಗೆ ಒಂದು ಸೂರಿಲ್ಲ. ಎಷ್ಟೋ ಸರ್ಕಾರಗಳು ಬಂದು ಹೋಗ್ತಾ ಇದ್ದಾವೆ, ಆಶ್ವಾಸನೆಯನ್ನು ನೀಡ್ತಾರೆ, ತಾವು ಬೆಂಬಲ ಬೆಲೆ ನೀಡ್ತೀವಿ ಅಂತಂದು ಹೇಳ್ತಾರೆ. ಆದರೆ ರೈತ ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ ಹೊರತು ಮುಂದುವರಿಲಿಕ್ಕೆ ಅವನ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ರೈತಾಪಿ ವರ್ಗದವರು ಇಂದಿನ ಸನಾತನ ಪರಂಪರೆಯ ವೈಜ್ಞಾನಿಕವಾದ ಪದ್ಧತಿಯನ್ನು ನೀವು ಅಳವಡಿಸಿಕೊಳ್ಬೇಕು ರೈತರೇ. ಇದರಿಂದ ಭೂಮಿ ಸಮೃದ್ಧಿ ಆಗ್ತಾ ಹೋಗುತ್ತೆ. ಆದಷ್ಟು ನಾವು ಈ ಕೆಮಿಕಲ್ನ ಯುಕ್ತವಾದ ಗೊಬ್ಬರಗಳು ಇರಲಿ, ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ಸ್ ಇರಲಿ, ಇಂಥ ರಾಸಾಯನಿಕಗಳಿಂದ ನಾವು ಹೊರಬರೋಣ.
ಸಾವಯವ ಕೃಷಿಯನ್ನು ಅವಲಂಬಿಸೋಣ. ಯಾಕಂತಂದರೆ ಹಿಂದೆ ವರ್ಷಕ್ಕೆ 2 ಬೆಳೆ ಭತ್ತದ ನಾಟಿಯನ್ನು ಮಾಡಿ ಭತ್ತವನ್ನು ತೆಗಿತಾ ಇದ್ರು. ಆದರೆ ಈಗ ಆಧುನಿಕತೆಯಲ್ಲಿ 3 ತಿಂಗಳು 4 ತಿಂಗಳು ಅಂತ ಮಟ್ಟಿಗೆ ವೈಜ್ಞಾನಿಕವಾಗಿ ನೋಡಿ ಅಂತ ಬೆಳೆಯನ್ನು ತಿಂದಾಗ ಆ ತಿಂದವನಿಗೂ ಸಹ ಅದು ಆಹಾರನ ನೀವಾದ್ರೂ ಹೇಳಿ ನೋಡೋಣ. ಯಾಕಂದರೆ ಅದು ಪರಂಪರೆಯಾಗಿ ಬರಬೇಕಾದ್ರೆ ವರ್ಷಕ್ಕೆ 2 ಬೆಳೆಗಳು ಅದನ್ನು ತಿಂದಾಗ ಸಮೃದ್ಧಿಯಿಂದ ಜೀವನವನ್ನು ಮಾಡ್ತಾ ಇದ್ದ. ಆ ಈಗಿನ ಹುಟ್ಟು ಮಕ್ಕಳನ್ನಲ್ಲೂ ಸಹ ನೋಡಿ ಅಂಗವಿಕಲತೆಗಳನ್ನು ನೋಡ್ತಾ ಇದ್ದೀವಿ, ಆ ನರ ದೌರ್ಬಲ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಾವು ಹೆಚ್ಚಿನ ಆಸೆಗೆ ಒಳಪಡದಲೇ ನಾವು ಮೊದಲು ಎಲ್ಲಿ ಸರಿಯಾಗಬೇಕು ಅಂತಂದರೆ ಆಹಾರ ಪದ್ಧತಿ ನಮ್ಮ ಎಲ್ಲಿ ಸಂಸ್ಕಾರಯುತವಾಗಿ ನಡೆಯುತ್ತೋ ಆಗ ಆ ದೇಶ ಖಂಡಿತ ಮುಂದುವರಿಯುತ್ತೆ. ನಮ್ಮ ಆಹಾರ ಪದ್ಧತಿಯನ್ನು ನಾವು ಸರಿಯಾದ ಕ್ರಮದಲ್ಲಿ ಮಾಡ್ತಾ ಹೋಗಬೇಕು. ಏಕೆಂದರೆ ಇದನ್ನೆಲ್ಲ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಕಾಲಜ್ಞಾನದಲ್ಲಿ ಮುಂದೆ ಅಷ್ಟು ಅನಾಹುತಗಳು ಉಂಟಾಗ್ತಾ ಹೋಗ್ತವೆ. ನೋಡಿ, ನಿಮ್ಮ ತಾತಂದಿರು ಮುತ್ತಾತಂದಿರನ್ನು ನೋಡಿ, ಅವರು ಎಷ್ಟು ವರ್ಷ ಬದುಕಿದ್ರು. ಅವರಿಗೆಲ್ಲಾದ್ರೂ ಶುಗರ್ ಇದ್ದಾಗ ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಯಾವ ಹಾರ್ಟ್ ಅಟ್ಯಾಕ್ ಇಲ್ಲ, ಯಾವ ಇದೂ ಇಲ್ಲ. 100 ದಾಡ್ತಿದ್ರು, 120 ದಾಡ್ತಿದ್ರು. ಈಗ ನನಗೆ ಆಗ ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಲಿಲ್ಲ. ಇವತ್ತಿನ ದಿನ ಹೆಜ್ಜೆಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇದ್ದಾವೆ, ಆದರೆ ಆರೋಗ್ಯನೇ ನಮಗೆ ಸಿಗ್ತಾ ಇಲ್ಲ. ಎಷ್ಟೊಂದು ಹೆಜ್ಜೆಗೂ ಹಾಸ್ಪಿಟಲ್, ಆಗ ಹಾಸ್ಪಿಟಲ್ಗಳು ಇರಲ್ಲ. ಯಾಕೆ ಇದು ಆಗ್ತಾ ಇದೆ? ಕಾಲಜ್ಞಾನದ ಪ್ರಕಾರ ಮುಂದೆ ದೊಡ್ಡ ಅನಾಹುತ ಇದೆ. ಅದರೊಳಗೂ ಭಾರತದ ಮೇಲೆ ವಿಶೇಷವಾಗಿ ಇಂತಹ ಬಯಾಲಜಿಕಲ್ ವಾರ್ ಅಂತಂದು ಹೇಳ್ತೀವಿ, ಅಂದರೆ ರಾಸಾಯನಿಕಯುಕ್ತವಾದ ಯುದ್ಧ. ಇದು ಜನನ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವುಗಳು ಸದೃಢರಾಗಬೇಕು. ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕಂದ್ರೆ ನಿಮ್ಮ ಆಹಾರ ಪದ್ಧತಿಯು ಸಹ ಅಚ್ಚುಕಟ್ಟಾಗಿರಬೇಕು. ಈಗಿನ ಮಕ್ಕಳಿನಲ್ಲಿ ನೋಡಿ, 1ನೇ ಕ್ಲಾಸ್ ಮಕ್ಕಳು, ಆ ಮಕ್ಕಳಿನಲ್ಲಿ ಹೃದಯ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದು ನಾವು ಎಷ್ಟೋ ನ್ಯೂಸ್ಗಳನ್ನ ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿನಲ್ಲಿ ಶುಗರನ್ನು ನೋಡ್ತಾ ಇದ್ದೀವಿ. ಯಾಕಿದು ಬದಲಾವಣೆ ಆಗ್ತಾ ಇದೆ? ಪಾಪ 1ನೇ ಕ್ಲಾಸು 2ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಚಿಕ್ಕ ಮಕ್ಕಳು ಮ್ಯಾಚರ್ಡ್ ಆಗ್ತಾ ಇದ್ದಾರೆ, ಋತುಮತಿಯರಾಗ್ತಾ ಇದ್ದಾರೆ. ಯಾಕೆ ಹಾರ್ಮೋನ್ ಇಷ್ಟು ಇಂಬ್ಯಾಲೆನ್ಸ್ ಆಗ್ತಾ ಇದೆ? ಮನುಷ್ಯ ದುರಾಸೆಗೆ ಒಳಪಟ್ಟು ಇಲ್ಲ ಸಲ್ಲದು ಹೋಗ್ತೀವಿ. ಪಾಪ ರಾಸಾಯನಿಕಗಳನ್ನ ಆ ಕಂಪನಿಯವರು ಕ್ರಿಯೇಟ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಅದನ್ನು ಗೊತ್ತಿಲ್ಲದಲೆ ಯಾರೂ ಇಲ್ದಲೆ ಪಾಪ ರೈತರಿಗೆ ಹಂಚಿ ಬೆಳೆ ಬರುತ್ತೆ ಅಂತಂದು ದುರಾಸೆಯನ್ನು ತುಂಬ್ತಾ ಹೋಗ್ತಾರೆ. ಆದಷ್ಟು ಇಂತಹ ಪ್ರೊಡಕ್ಷನ್ ಮಾಡ್ತಾರಲ್ಲ ಅವರೆಲ್ಲರಿಗೂ ಆ ಒಳ್ಳೆಯ ಬುದ್ಧಿಯನ್ನು ತಾಯಿ ಇಷ್ಟಗಾಮೇಶ್ವರಿ ಕರುಣಿಸಲಿ. ಯಾಕಂದರೆ ಇದಕ್ಕಿಂತಲೂ ನಮ್ಮ ಸನಾತನ ಪರಂಪರೆಯ ರೀತಿಯಿಂದ ಸಾವಯುಕ್ತ ಗೊಬ್ಬರಗಳನ್ನು ನಾವು ಬೆಳೆಸಿ ಅಂಥ ಆಹಾರಗಳನ್ನು ನಾವು ಸೇವನೆಯನ್ನು ಮಾಡಿದಾಗ ಮಾತ್ರ ಆ ಮನುಷ್ಯ ನಿರೋಗಿಯಾಗಿ ಬಾಳ್ತಾನೆ. ಅವನಲ್ಲಿ ಒಳ್ಳೆಯ ಉತ್ತಮ ಸಂಸ್ಕಾರ, ಉತ್ತಮ ಆಲೋಚನೆಗಳು ಬರ್ತಾ ಹೋಗ್ತವೆ. ನೋಡಿ, ಈ ದಿನ ನೀವು ಸುದ್ದಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರ, ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ. ಕಾರಣ ಎಲ್ಲಿಂದ? ಅವನಲ್ಲಿ ಯೋಚನಾಶೀಲ ಶಕ್ತಿ ಕಡಿಮೆ ಆಗ್ತಾ ಇದೆ. ಕಾರಣ ಆಹಾರ ಪದ್ಧತಿ. ಬೆಳಗ್ಗೆ ಎದ್ದ ತಕ್ಷಣ 10 ಟ್ಯಾಬ್ಲೆಟ್ ನುಂಗು, ಮಧ್ಯಾಹ್ನ 10 ಟ್ಯಾಬ್ಲೆಟ್ ನುಂಗು, ಮತ್ತೆ ಮಲಗಬೇಕಾದ್ರೆ 10 ಟ್ಯಾಬ್ಲೆಟ್ ನುಂಗು. ಬರೇ ಈ ಟ್ಯಾಬ್ಲೆಟ್ ಮೂಲಕನೇ ಮನುಷ್ಯ ಜೀವ ಆಗ್ತಾ ಇದೆ. ಆದ್ದರಿಂದ ನಮ್ಮ ವೈದ್ಯರೆಲ್ಲರೂ ಮತ್ತೆ ಏನಾದರೂ ಒಂದು ಆವಿಷ್ಕಾರವನ್ನು ಮಾಡಿ ನಿಮ್ಮ
ಬಳಿಯಲ್ಲಿ ಬರುವ ಪ್ರತಿಯೊಬ್ಬ ಪೇಷಂಟ್ನು ಸಹ ದೀರ್ಘಾಯುವಾಗಿರಬೇಕು ಅಂದರೆ ಅವನು ಪ್ರಕೃತಿಯೊಂದಿಗೆ ಬೆರೆಯುವಂತಹ ಪಾಠವನ್ನು ನೀವುಗಳು ಮಾಡುವಂತರಾಗಿ. ಯಾಕೆಂದರೆ ವೈದ್ಯ ಲೋಕದಲ್ಲಿ ಎಷ್ಟೋ ಸಾಧನೆಯನ್ನು ನೀವು ಮಾಡ್ತಾ ಇದ್ದೀರಾ. ಆ ಸಾಧನೆ ಪ್ರತಿಯೊಬ್ಬ ಬಡವರಿಗೂ ಅದು ತಲುಪಬೇಕು. ಆದರೆ ಈ ದಿನ ಯಾವುದೇ ಸರ್ಕಾರ ಬಂದ್ರೂ ಸಹ ಅದು ಬಡ ಜನತೆಗೆ ತಲುಪ್ತಾ ಇಲ್ಲ. ಎಷ್ಟೋ ಬಡವರಿಗೆ ಉತ್ತಮವಾದ ವೈದ್ಯಕೀಯ ಸೌಲಭ್ಯಗಳು ಇಲ್ಲದಲೇ ಅಪಘಾತಗಳನ್ನ ಅವರು ಕಾಯ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ನಮ್ಮ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಪ್ರತಿಯೊಬ್ಬರಿಗೂ ಉತ್ತಮವಾದ ವೈದ್ಯಕೀಯ ಸೌಲಭ್ಯವನ್ನು ನೀಡಬೇಕು. ಯಾಕಂದರೆ ನಾವುಗಳು ನೋಡ್ತಾ ಇದ್ದೀವಿ ಕೆಲವೊಂದು ಮಾಧ್ಯಮದಲ್ಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, 65 ವರ್ಷ ತುಂಬಿದವರಿಗೆ ಉಚಿತವಾಗಿ ಇಷ್ಟು ವೈದ್ಯಕೀಯ ಸೌಲಭ್ಯ. ಹಂಗಾದ್ರೆ ಅದಕ್ಕಿಂತ ಕೆಳಗಡೆ ಇರೋರಿಗೆ ಏನಾಗಬೇಕು? ಪ್ರತಿಯೊಬ್ಬರಿಗೂ ಬರಲಿ. ಆ ವಯಸ್ಸನ್ನ ನಿಗದಿ ಬೇಡ. ಪ್ರತಿಯೊಬ್ಬರ ಆರೋಗ್ಯ, ಪ್ರತಿಯೊಬ್ಬರ ಜೀವನವೂ ಸಹ ನಮ್ಮ ಭಾರತೀಯರಲ್ಲಿ ಅತ್ಯಮೂಲ್ಯ. ಯಾಕಂದ್ರೆ ಈ ದಿನ 60 ದಾಟೋದೇ ಒಂದು ವಿಶೇಷ ಆಗಿಬಿಟ್ಟಿದೆ. ಯಾಕಂದ್ರೆ ಎಲ್ಲ ಕೆಮಿಕಲ್ನ ತಿಂದು ತಿಂದು ಬಾಡಿ ಕೆಮಿಕಲ್ ಯುಕ್ತ ಆಗಿದೆ. ಆದ್ರಿಂದ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಈ ಯುಗಾದಿಯಿಂದನಾದ್ರೂ ನಮ್ಮ ಆಹಾರ ಪದ್ಧತಿ ಮೊದಲು ಚೇಂಜ್ ಆದ್ರೆ ನಿಮ್ಮ ಸಂಕಲ್ಪಗಳು ಬದಲಾವಣೆ ಆಗ್ತಾ ಹೋಗ್ತವೆ. ಆದ್ದರಿಂದ ರೈತಾಪಿ ವರ್ಗದವರು ಸಹ ಖಂಡಿತ ದೇವರಿಗೆ ಅತ್ಯಂತ ಪ್ರಿಯವಾದವರು ರೈತಾಪಿ ವರ್ಗದವರು. ಏಕೆಂದರೆ ಅಷ್ಟು ಕಷ್ಟಪಟ್ಟು ಅಂತ ಸುಡು ಬಿಸಿಲಿನಲ್ಲಿ ಇರಲಿ ಲೆಕ್ಕಿಸಿದ್ರಲ್ಲೇ ಆಹಾರವನ್ನು ಉತ್ಪಾದನೆಯನ್ನು ನೀವು ಮಾಡ್ತೀರಾ. ತಾಯಿ ಭೂಮಿ ತಾಯಿ ಜೊತೆಗೆ ಅತ್ಯಂತ ನಂಟನ್ನು ಹೊಂದಿರ್ತೀರಾ ನೀವು. ಆದ್ದರಿಂದ ಇನ್ನು ಮುಂದಿನಾದ್ರೂ ನಾವು ಸಾವಯವ ಕೃಷಿಯನ್ನು ಅವಲಂಬಿಸೋಣ. ಅಂತಹ ಗೊಬ್ಬರಗಳನ್ನು ನಾವು ಬೆಳೆದು ಉತ್ತಮವಾದ ಬೆಳೆಯನ್ನು ಪಡೆಯೋಣ ಅಂತ ಹೇಳಿ, ಈ ವಿಶ್ವಾವಸು ಸಂವತ್ಸರದಲ್ಲಿ ನಾವು ಯಾವ ಬೆಳೆಗಳನ್ನು ಬೆಳೆದರೆ ಲಾಭ ಅಂತಂದರೆ, ಈ ವರ್ಷದಲ್ಲಿ ಜೋಳ, ರಾಗಿ, ಭತ್ತ, ಹೆಸರು, ಅಲಸಂದಿ, ಹುರುಳಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ, ಧನಿಯಾ, ಚಕ್ಕೆ, ಏಲಕ್ಕಿ, ಲವಂಗ, ತೆಂಗು, ಅಡಿಕೆ, ಕಲ್ಲಂಗಡಿ, ಬಾಳೆಹಣ್ಣು, ಕರ್ಬೂಜ, ಹತ್ತಿ, ಸಜ್ಜೆ, ಗೋಧಿ, ಉದ್ದು, ಅವರೆಕಾಳು, ಕಾಳುಮೆಣಸು, ಬದನೆಕಾಯಿ, ಹೀರೆಕಾಯಿ, ಬೀನ್ಸ್, ಕ್ಯಾರೆಟ್, ಟೊಮೊಟೊ ಈ ಬೆಳೆಗಳನ್ನು ಬೆಳೆಯುವುದರಿಂದ ಉತ್ತಮವಾದ ಲಾಭವನ್ನು ನಮ್ಮ ರೈತಾಪಿ ವರ್ಗದವರು ಗಳಿಸ್ತಾರೆ. ಅದರಿಂದ ವಿಶೇಷವಾದ ಧನಪ್ರಾಪ್ತಿಯೊಂದಿಗೆ ಅವರಿಗೆ ವಿಶೇಷವಾದ ಅನುಗ್ರಹ ಉಂಟಾಗುತ್ತೆ. ಆದ್ದರಿಂದ ಕಾಲಜ್ಞಾನದ ಪ್ರಕಾರ ಈ ಬೆಳೆಗಳನ್ನು ಬೆಳೆಯುವುದರಿಂದ ರೈತಾಪಿ ವರ್ಗದವರು ಸುಖದಿಂದ ಇರಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಇದ್ದೀನಿ. ಈ ವಿಶ್ವಾವಸು ಸಂವತ್ಸರದಲ್ಲಿ ನಾವು ಈ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ವಿಶೇಷವಾಗಿ ಯುವ ಪೀಳಿಗೆ ಶುಭ ಮುಹೂರ್ತದಲ್ಲಿ ಈ ವರ್ಷದಲ್ಲಿ ನೀವು ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಿದ್ರೂ ಸಹ ವಿಶೇಷವಾದ ಧನ ಲಾಭವನ್ನು ಪಡಿತಾ ಹೋಗ್ತೀರಾ. ಕಾರಣ ಯಾಕಪ್ಪ ಅಂತಂದು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಭಾರತದ ಪ್ರತಿಯೊಬ್ಬ ಯುವ ಪೀಳಿಗೆ ಇರಲಿ, ವಿದ್ಯಾರ್ಥಿಗಳಿರಲಿ, ಇಡೀ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತಿಕೆ ಉಳ್ಳವರು. ಪ್ರತಿಯೊಬ್ಬರೂ ಸಹ ಅವರು ಏನಪ್ಪ ಮಾಡ್ತಾ ಇದ್ದಾರೆ ಅಂತಂದರೆ, ಅದು ಎಂತಹ ದುರ್ವಿಧಿಯೋ ನಮಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರದ ವಿಶೇಷ ಸೌಲಭ್ಯಗಳು ಅವರು ದೊರೆಯದಲೇ ನಮ್ಮ ದೇಶವನ್ನು ಬಿಟ್ಟು ಅನ್ಯ ದೇಶಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ವ್ಯಾಸಂಗ ಮಾಡಲಿಕ್ಕೆ, ಅಲ್ಲೇ ಉದ್ಯೋಗವನ್ನು ಮಾಡಲಿಕ್ಕೆ. ಆದಷ್ಟು ತಾವುಗಳಾದ್ರೂ
ಈ ಯುವ ಪೀಳಿಗೆ ನಮ್ಮ ಭಾರತದಲ್ಲೇ ಸಹ ನೀವು ಹೊಸ ಉದ್ಯೋಗವನ್ನ, ನೂತನ ಉದ್ಯೋಗವನ್ನ ನೀವು ಪ್ರಾರಂಭ ಮಾಡೋದ್ರಿಂದ, ಯಾಕಂದ್ರೆ ವಿಶ್ವಾವಸು ಯೋಗ ಅಂತಹ ವಿಶೇಷವಾದ ಯೋಗದಿಂದ ಬಂದಿರೋದು, ಭಾನುವಾರ ಪ್ರಾರಂಭ ಆಗ್ತಾ ಇರೋದು. ಹೀಗಾಗಿ ಹೊಸ ನೂತನ ಇಂಡಸ್ಟ್ರಿಗಳಿರಲಿ, ಫ್ಯಾಕ್ಟ್ರಿಗಳಿರಲಿ, ಉದ್ಯೋಗಗಳನ್ನು ನೀವು ಪ್ರಾರಂಭ ಮಾಡೋದ್ರಿಂದ ಅತ್ಯಧಿಕವಾದ ಲಾಭವನ್ನ ಪಡಿತಾ ಹೋಗ್ತೀರಾ. ಆದಷ್ಟು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇಂತಹ ಅಂದ್ರೆ ಬುದ್ಧಿವಂತ ವಿದ್ಯಾರ್ಥಿಗಳ ಮೇಲೆ ಕೊಂಚನಾದರೂ ನೀವು ಅವರ ಅವಶ್ಯಕತೆಗೆ ಸ್ಪಂದನೆಯನ್ನ ಮಾಡಿದರೆ ಇಂತಹ ಅಮೂಲ್ಯ ರತ್ನಗಳನ್ನು ನಮ್ಮ ಭಾರತದಲ್ಲಿ ಉಳಿಸ್ಕೋಬಹುದು. ಇಲ್ಲ ಅಂತಂದ್ರೆ ಇಂತಹ ಬುದ್ಧಿವಂತರೆಲ್ಲ ಅವರವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಬೇರೆ ದೇಶವರು ಅವರು ಕರೆದು ಅವರನ್ನ ಅವರು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಕಡೆಗೆ ನಮ್ಮ ಭಾರತದಲ್ಲಿ ನೀವೇ ಯೋಚಿಸಿಕೊಳ್ತೀನಿ, ಯಾಕಂದ್ರೆ ಇಂತಹ ವಿದ್ವಾಂಸರೆಲ್ಲ ನಮ್ಮ ಭಾರತವನ್ನು ತೊರೆದು ಹೋಗ್ತಾ ಇದ್ದಾರೆ. ಏಕೆಂದ್ರೆ ಕಾರಣ ಅವರಿಗೆ ಸಿಗೋ ಮನ್ನಣೆ ಸಿಗ್ತಾ ಇಲ್ಲ. ಅವರಿಗೆ ಸಿಗ್ತಾ ಇರುವಂತಹ ವಿದ್ವತ್ತಿಗೆ, ಅವರ ಬುದ್ಧಿಗೆ ಸಿಗ್ತಾ ಇಲ್ಲ. ಆದಷ್ಟು ಇದರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರಗಳು ಮೊದಲು ನಮ್ಮ ಇಂತಹ ರತ್ನಗಳನ್ನು ಕಳೆದುಕೊಳ್ಳಬೇಡಿ ಅಂತಂದು ಕೇಳ್ತಾ, ಆದಷ್ಟು ಯುವ ಪೀಳಿಗೆ ಈ ವರ್ಷದಲ್ಲಿ ನೀವು ಉದ್ಯೋಗವನ್ನು ಪ್ರಾರಂಭ ಮಾಡೋದರಿಂದ ಅತ್ಯಧಿಕ ಲಾಭವನ್ನು ಪಡಿತೀರಾ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ, ಇನ್ನು ಈ ವರ್ಷದಲ್ಲಿ ಮೇಯಿಂದ ಅಕ್ಟೋಬರ್ವರೆಗೂ ಉತ್ತಮವಾದ ಮಳೆಯಾಗಲಿದೆ. ಅನೇಕ ಕಡೆ ಅದು ಜೂನ್ನಿಂದ ಅಕ್ಟೋಬರ್ವರೆಗೂ ಅನೇಕ ಕಡೆ ಪ್ರಾಕೃತಿಕ ವಿಕೋಪಗಳು ಸಹ ಉಂಟಾಗಬಹುದು. ಅನೇಕ ಕಡೆಗಳಲ್ಲಿ ಜಲಪ್ರವಾಹಗಳು, ಮೇಘಸ್ಫೋಟಗಳು, ಅತಿವೃಷ್ಟಿ, ಅನಾವೃಷ್ಟಿಗಳು ಆಗಬಹುದು. ಉತ್ತರಾಖಂಡ್, ಮೇಘಾಲಯ, ಹಿಮಾಚಲ ಪ್ರದೇಶ ಕಡೆಗೆ ಅತ್ಯಂತ ಭೀಕರ ವರುಣನ ಆರ್ಭಟ, ಮೇಘಸ್ಫೋಟಗಳು ಉಂಟಾಗ್ತಾ ಹೋಗ್ತವೆ. ಇನ್ನು ಜೂನ್ನಿಂದ ಅಕ್ಟೋಬರ್ವರೆಗೂ ಸಹ ಕರ್ನಾಟಕ ಇರಲಿ, ತಮಿಳುನಾಡು, ಆಂಧ್ರ ಮತ್ತು ದಕ್ಷಿಣ ಭಾರತ, ಮಹಾರಾಷ್ಟ್ರ ಇರಲಿ, ಈ ಕಡೆ ಅಸ್ಸಾಂ, ವೆಸ್ಟ್ ಬೆಂಗಾಲ್ ಕಡೆ ಅನೇಕ ಚಂಡಮಾರುತಗಳಿಂದ ವಿಪರೀತ ವರುಣನ ಆರ್ಭಟಗಳು ನಡೀತಾ ಹೋಗ್ತವೆ. ಇನ್ನು ಜೂನ್ ಮತ್ತು ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಅನೇಕ ವಿಪರೀತ ಮಳೆಯಿಂದ ರಸ್ತೆಗಳೇ ಕೆರೆಗಳಂತಾಗಬಹುದು ಅಂತಂದು ಕಾಲಜ್ಞಾನದಲ್ಲಿ ಸೂಚನೆಯನ್ನ ಮಾಡ್ತಾ ಇದೆ. ಅನೇಕ ನದಿಗಳೇ ಉಂಟಾಗ್ಬಿಡ್ಬೋದು ಆ ಮಳೆಗಳಿಂದ. ಆದ್ದರಿಂದ ಈಗಲಿಂದಲೇ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಪರಿಹಾರವನ್ನು ಹುಡುಕೋದು ಒಳಿತು. ಬೆಂಗಳೂರಿನಲ್ಲಿ ಈ ಮಳೆಯ ಆರ್ಭಟದಿಂದ ಮೇಯಿಂದ ಅಕ್ಟೋಬರ್ವರೆಗೂ ಸಹ ಕಾಲಜ್ಞಾನದಲ್ಲಿ ತೋರಿಸ್ತಾರಿಂದ ರವಿ, ಶುಕ್ರರ ಮತ್ತು ಬುಧನ ಅನುಗ್ರಹದಿಂದ ವಿಶೇಷವಾದ ವರುಣಾರ್ಭಟವನ್ನ ಅಕ್ಷಾಂಶ ರೇಖಾಂಶದ ಮೇಲೆ ಬೆಂಗಳೂರಿನ ಮೇಲೆ ತೋರಿಸ್ತಾರಿಂದ ಮತ್ತು ಕರ್ನಾಟಕದಲ್ಲಿ ತೋರಿಸ್ತಾರೆ. ಅದರೊಳಗೂ ವಿಶೇಷವಾಗಿ ಬೆಂಗಳೂರಿನ ಅಲ್ಲಿನ ಶಾಸಕರಿರಲಿ, ಸಚಿವರಿರಲಿ ಈಗಲಿಂದಲೇ ಎಚ್ಚೆತ್ತುಕೊಂಡ್ರೆ ಮುಂದೆ ಕೆರೆಯಂತಾಗಿ ಈಜಾಡಬಹುದು ಮಕ್ಕಳು ಅಂತಂದು ಹೇಳ್ತಾ ಇದೆ. ಆದಷ್ಟು ಇದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಕಾರಣ ಆ ನೀರಿನಿಂದ ಅನೇಕ ಮನೆಗಳಿಗೆ, ಅನೇಕ ಪ್ರಜೆಗಳಿಗೆ ಹಾನಿ ಉಂಟಾಗುತ್ತೇವೆ. ಆದಷ್ಟು ಎಚ್ಚರಿಕೆಯನ್ನ ವಹಿಸೋದು ಸೂಕ್ತ. ಬರುವ ಜೂನ್ ನಂತರನೂ ಸಹ ಕರ್ನಾಟಕ ರಾಜಕೀಯದಲ್ಲಿ ಅನೇಕ ಏರುಪೇರುಗಳನ್ನು ನೀವು ನೋಡ್ತಾ ಹೋಗ್ಬೋದು. ಆದರೆ ಬರುವ ಡಿಸೆಂಬರ್, ಜನವರಿ ನಂತರ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಅನೇಕ ವಿಕೋಪದವರೆಗೂ ಸಹ ಅನೇಕ ಬದಲಾವಣೆಗಳು, ರಾಜಕೀಯ ಸ್ಫೋಟಗಳು, ನಾಟಕಗಳು ಸಹ ನೀವು ಕಾಣಬಹುದಾಗಿದೆ. ಇನ್ನು ನಮ್ಮ ದೇಶದ ಬೆನ್ನೆಲುಬಾಗಿ ನಿಂತಿರುವ ಸೈನಿಕರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿ ಅವರ ರಕ್ಷಣಾ ವಲಯವನ್ನು ಇನ್ನೂ ಹೆಚ್ಚು ಮಾಡಬೇಕಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಸಹ ಮನವಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ಭಾರತದ ಘನತೆ ವೆಚ್ಚ ಪ್ರಧಾನಮಂತ್ರಿಗಳು ತಮ್ಮ ಆರೋಗ್ಯದ ಕಡೆ ಜಾಗರೂಕತೆಯನ್ನು ವಹಿಸತಕ್ಕದ್ದು ಮತ್ತು ನಿಮ್ಮ ಸುತ್ತಮುತ್ತಲಿನ ರಕ್ಷಣಾ ವ್ಯವಸ್ಥೆಯನ್ನು ಭದ್ರಪಡಿಸಿಕೊಳ್ಳಬೇಕು. ಮತ್ತು ಅಕ್ಟೋಬರ್ ನಂತರ ಅನೇಕ
ವಿಶೇಷ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಆದ್ದರಿಂದ ಲೋಕಸಭೆಯಲ್ಲೂ ಸಹ ನಿಮ್ಮ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಲೋಕಸಭೆಗೂ ವಿಶೇಷವಾದ ಭದ್ರತೆಯನ್ನು ನೀಡುವುದು ಒಳಿತಾಗುತ್ತೆ. ನಂತರ ಅಕ್ಟೋಬರ್ ನಂತರ ಈ ವಿಪಕ್ಷಗಳಿಂದ ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ತರುವಂತಹ ಷಡ್ಯಂತ್ರಗಳು ಸಹ ನಡೆಸ್ತಾ ಇರೋದ್ರಿಂದ ಅನೇಕ ಶತ್ರುಗಳಿಂದ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಆದಷ್ಟು ನೀವುಗಳು ಎಚ್ಚರಿಕೆಯಿಂದ ಇರುವುದು ಒಳಿತು. ಮಹಾಕೈಲ ಕಾಲಭೈರವನ ಆರಾಧನೆ ಮತ್ತು ಜಗನ್ನಾಥನ ದರ್ಶನದಿಂದ ಶ್ರೀಯುತ ನರೇಂದ್ರ ಮೋದಿಯವರ ಕೀರ್ತಿ ಇನ್ನೂ ಹೆಚ್ಚಾಗುತ್ತಾ ಅಂತಂದು ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಇನ್ನು ಅಮೇರಿಕದ ಅಧ್ಯಕ್ಷರಾದ ಶ್ರೀಯುತ ಡೊನಾಲ್ಡ್ ಟ್ರಂಪ್ ರವರು ಸಹ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಜಾಗರೂಕತೆಯನ್ನು ವಹಿಸಬೇಕು. ಇಲ್ಲ ಅಂತಂದರೆ ಹಣಕಾಸಿನ ಇದರೊಳಗೆ ಕೆಲವೊಂದು ತಲೆ ಕೆಳಗಾಗುವಂತಹ ಸಂದರ್ಭಗಳು ಉಂಟಾಗ್ತಾ ಬರ್ತವೆ. ಏಕೆಂದರೆ ನಿಮಗೆ ಹಿಂದಿನಿಂದನೂ ಸಹ ಎಚ್ಚರಿಸಿಕೊಂಡು ಬರ್ತಾ ಇದ್ವಿ. ಅಮೇರಿಕ ದೊಡ್ಡಣ್ಣ ಆದ್ರೂ ಸಹಿತನೂ ಆರ್ಥಿಕತೆಯಿಂದ ಇಡೀ ಜಗತ್ತಿಗೆ ಸಣ್ಣತನವನ್ನು ಅನುಭವಿಸಿಬಿಡ್ಬೇಕಾಗತ್ತೆ. ಆದ್ದರಿಂದ ನೀವು ಬಂದಿರೋ ಇದರಿಂದ ಮುಂದೆ ಆರ್ಥಿಕತೆಯ ಪ್ರಗತಿ ಉಂಟಾಗ್ತಾ ಹೋಗುತ್ತೆ. ಆದಷ್ಟು ನೀವು ಆ ಆರ್ಥಿಕ ಪ್ರಗತಿಯಲ್ಲಿ ಕೆಲವೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ನೋಡಿಕೊಂಡು ನೀವು ಇಡ್ತಾ ಹೋಗ್ಬೇಕು. ಏಕೆಂದರೆ ಕೆಲವೊಂದು ಶತ್ರುಗಳ ಬಾಧೆ ಉಂಟಾಗ್ತಾ ಹೋಗುತ್ತೆ ಮತ್ತು ಅನಾರೋಗ್ಯ ಪೀಡೆಗಳು ಮತ್ತು ನಿಮ್ಮ ರಕ್ಷಣಾ ವಲಯವನ್ನು ಸಹ ನೀವು ಹೆಚ್ಚು ಮಾಡಿಕೊಳ್ಳುವುದು ಸೂಕ್ತ. ಏಕೆಂದರೆ ಅನೇಕ ಶತ್ರು ರಾಷ್ಟ್ರಗಳ ಕಣ್ಣು ಹೆಚ್ಚಾಗಿ ನಿಮ್ಮನ್ನೇ ನೋಡ್ತಾ ಇರೋದ್ರಿಂದ ರಕ್ಷಣಾ ವಲಯವನ್ನು ಹೆಚ್ಚನ್ನು ಮಾಡಿಕೊಳ್ಳಬೇಕು ಅಂತಂದು ಕಾಲಜ್ಞಾನದಲ್ಲಿ ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ತಿಳಿಸ್ತಾ ಇದ್ದೀವಿ. ಇನ್ನು ಕಾಲಜ್ಞಾನದ ಪ್ರಕಾರ ಈ ವಿಶ್ವಾವಸು ಸಂವತ್ಸರದಲ್ಲಿ ಮಂಗಳನ ಚಲನವಲನದಿಂದ ಮತ್ತು ಅಕ್ಷಾಂಶ ರೇಖಾಂಶಗಳಿಂದ ಅನೇಕ ರೀತಿಯಿಂದ ಕಾಡ್ಗಿಚ್ಚುಗಳು, ಅಗ್ನಿ ಅನಾಹುತಗಳು, ಬಾಯ್ಲರ್ ಸ್ಫೋಟಗಳು, ಸಿಲಿಂಡರ್ ಸ್ಫೋಟಗಳು, ಅನಿಲ ಸೋರಿಕೆಗಳು ಹೆಚ್ಚಾಗಿ ಸಂಭವಿಸ್ತಾ ಹೋಗ್ತವೆ. ನಂತರ ನಮ್ಮ ಕರ್ನಾಟಕದಲ್ಲೂ ಅಕ್ಷಾಂಶ ರೇಖಾಂಶದ ಪತ್ತೆಯನ್ನು ಹಚ್ಚಿದಾಗ ಆದಷ್ಟು ಮಹಿಳೆಯರು, ಗರ್ಭಿಣಿಯರು ಮತ್ತು ವಿಶೇಷವಾದ ಸಂದರ್ಭಗಳಲ್ಲಿ ಅಂದರೆ ಕಲ್ಯಾಣ ವ್ಯವಸ್ಥೆ ಇರಲಿ, ಅನೇಕ ಪೂಜಾ ಸಮಾರಂಭಗಳಲ್ಲಿ ತಾವುಗಳು ಸಿಲಿಂಡರನ್ನು ಉಪಯೋಗಿಸಬೇಕಾದ್ರೆ ಆದಷ್ಟು ನೀವು ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಏಕೆಂದರೆ ಪ್ರತಿಯೊಬ್ಬರ ಜೀವವು ಅತ್ಯಮೂಲ್ಯವಾದದ್ದು. ಇನ್ನು ಕಾಲಜ್ಞಾನದ ಪ್ರಕಾರ ಮೇ ನಂತರ ಅನೇಕ ಕೋಮು ಗಲಭೆಗಳು ನಡೆಯಲಿದ್ದು ಕೇಂದ್ರ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಸೂಕ್ತ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ರಕ್ಷಣಾ ವಲಯವನ್ನು ಸಹ ಹೆಚ್ಚು ಭದ್ರತೆಯನ್ನು ನೀಡುವುದು ಸೂಕ್ತ. ಇಲ್ಲ ಮುಂಬರುವ ದಿನಗಳಲ್ಲಿ ಅನೇಕ ಅಪಾಯಗಳು ಎದುರಾಗಬಹುದು. ಆದಷ್ಟು ಎಚ್ಚರವನ್ನು ವಹಿಸತಕ್ಕದ್ದು. ಅನೇಕ ದೇಶದ ರಾಷ್ಟ್ರ ನಾಯಕರುಗಳು ಕಣ್ಮರೆಯಾಗುವ ಸಂದರ್ಭಗಳು ಉಂಟಾಗಬಹುದು. ಅನೇಕ ರಾಷ್ಟ್ರದ ಅಧ್ಯಕ್ಷರಿರಲಿ ಮತ್ತು ಪ್ರಧಾನಮಂತ್ರಿಗಳಿರಲಿ, ಎಲ್ಲ ರಾಷ್ಟ್ರದ ರಾಜರುಗಳಿರಲಿ, ನಿಮ್ಮ ಆರೋಗ್ಯದ ಕಡೆ ಈ ವರ್ಷ ವಿಶ್ವಾವಸು ಸಂವತ್ಸರದಲ್ಲಿ ಆರೋಗ್ಯದ ಕಡೆ ಗಮನವನ್ನು ವಹಿಸುವುದು ಸೂಕ್ತ. ಏಕೆಂದರೆ ಅನೇಕ ಈ ಭಾನುವಾರ ಉಂಟಾಗೋದ್ರಿಂದ ಅನೇಕ ರಾಷ್ಟ್ರ ನಾಯಕರಿರಲಿ, ಮಾಜಿ ಪ್ರಧಾನಿಗಳಿರಲಿ, ನಮ್ಮ ಕರ್ನಾಟಕದ್ದು ಇರಲಿ, ಮತ್ತು ಬೇರೆ ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಿ ಮಂತ್ರಿಗಳಿರ್ಬೋದು, ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಬೇಕು. ಏಕೆಂದರೆ ಹೃದಯ ಸ್ತಂಭನೆಗೆ ಒಳಗಾಗುವ ಸಾಧ್ಯತೆಗಳನ್ನು ಈ ವಿಶ್ವಾವಸು ಯೋಗ ತೋರಿಸ್ತಾ ಇದೆ. ಆದಷ್ಟು ಏಕೆಂದರೆ ಭಾನುವಾರ ನಡೀತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ರಾಷ್ಟ್ರ ನಾಯಕರುಗಳು ಈ ವರ್ಷ ಜಾಗರೂಕತೆಯನ್ನು ವಹಿಸಬೇಕು.
ಆದಷ್ಟು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮಣ್ಣಿನ ಮಗನಾದ ಅತ್ಯಂತ ಜೀವನದಲ್ಲಿ ಕಷ್ಟಪಟ್ಟು ಮಹಾ ಸಾಧನೆಯನ್ನ ಮಾಡಿ ಪ್ರಧಾನಮಂತ್ರಿಯ ಹುದ್ದೆಗೆ ಏರಿರುವ ಶ್ರೀಯುತ HD ದೇವೇಗೌಡರು ಸಹ ತಮ್ಮ ಆರೋಗ್ಯದ ಕಡೆ ವಿಶೇಷ ಒಲವನ್ನು ತೋರಬೇಕು. ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆಯನ್ನ ಮಾಡುವುದರಿಂದ ಬರುವ ಎಲ್ಲ ಕಂಟಕಗಳಿಂದ ನೀವು ಪಾರಾಗಬಹುದಾಗಿದೆ. ನಂತರ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಇನ್ನ ಈ ವಿಶ್ವಾವಸು ಯೋಗ ಭಾನುವಾರ ಪ್ರಾರಂಭ ಆಗ್ತಾ ಇರೋದ್ರಿಂದ ರೈಲು ಅಪಘಾತಗಳು, ವಿಮಾನ ಅಪಘಾತಗಳು ಹೆಚ್ಚಾಗಿ ಸಂಭವಿಸಲಿವೆ. ಅದರೊಳಗೂ ರಾಷ್ಟ್ರದ ನಾಯಕರುಗಳು ವಿಮಾನದಲ್ಲಿ ಸಂಚರಿಸುವಾಗ ಹೆಚ್ಚಿನ ಭದ್ರತೆಯನ್ನ ಪಡೆಯುವುದು ಸೂಕ್ತ. ಮತ್ತು ರೈಲಿನಲ್ಲಿ ಅನೇಕ ದುಷ್ಕೃತ್ಯಗಳಿಂದ ಅಪಾಯಗಳೇ ಜಾಸ್ತಿ ಆಗ್ತವೆ. ಏಕೆಂದರೆ ಅಪಾಯ ಬೇರೆ, ದುಷ್ಕೃತ್ಯದಿಂದ ಅಪಾಯ ಆಗುವುದು ಬೇರೆ. ಆದಷ್ಟು ಸಹ ರೈಲಿನ ರಕ್ಷಣಾ ವಲಯವನ್ನು ಹೆಚ್ಚಿಸುವುದು ಸೂಕ್ತ. ಅದರೊಳಗೂ ಭಾನುವಾರ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ವಿಶ್ವಾಸ ಯೋಗದಲ್ಲಿ ರೈಲಿನಲ್ಲಿ ಸೂಕ್ತ ಭದ್ರತೆಯನ್ನು ಪ್ರಯಾಣಿಕರಿಗೆ ಕೊಡುವುದು ಸೂಕ್ತ. ರೈಲಿನ ಮಂತ್ರಿಗಳು ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರವನ್ನು ಮಾಡಬೇಕು. ಯಾಕಂದರೆ ಕಾಲಜ್ಞಾನದಲ್ಲಿ ತೋರಿಸ್ತಾ ಇರೋದು ಈ ವರ್ಷ ಅನೇಕ ರೀತಿಯಿಂದ ರೈಲಿನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಚಿಕ್ಕ ಮಕ್ಕಳ ಮೇಲೆ ಶೋಷಣೆಗಳು ಉಂಟಾಗುವುದರಿಂದ ಆದಷ್ಟು ಸೂಕ್ತ ಮಹಿಳೆಯರ ಮೇಲೆ ಮತ್ತು ಮಹಿಳೆಯರಿಗೂ ಮಕ್ಕಳಿಗೂ ಸೂಕ್ತ ಮತ್ತು ವೃದ್ಧರಿಗೆ ವಿಶೇಷವಾದ ಸೂಕ್ತ ಭದ್ರತೆಯನ್ನು ಕೊಡುವುದರಿಂದ ನಿಮ್ಮ ಹೆಸರು ಕೀರ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ರೈಲಿನಲ್ಲಿ ನೀವು ನೀಡುವ ಸಕಲ ಆಹಾರ ಪದ್ಧತಿಗಳಿರ್ಬೋದು, ಪದಾರ್ಥಗಳನ್ನು ಪರಿಶೀಲಿಸಬೇಕು. ಏಕೆಂದರೆ ಭಾನುವಾರ ಪ್ರಾರಂಭ ಆಗ್ತಾರಿಂದ ಕೆಲವೊಂದು ವಿಷಪ್ರಾಸನ ಯೋಗಗಳನ್ನು ಸಹ ತೋರಿಸ್ತಾರಿಂದ ಕೆಲವೊಂದು ಆಹಾರ ವಿಷಯುಕ್ತವಾಗಬಹುದು. ಆದ್ದರಿಂದ ಹೆಚ್ಚಿನ ಪರಿಶೀಲನೆಯನ್ನು ಮಾಡಿ ಗ್ರಾಹಕರಿಗೆ ನೀಡುವುದರಿಂದ ನಿಮ್ಮ ರೈಲಿನ ಸಿಬ್ಬಂದಿಗೆ ಇನ್ನೂ ಹೆಚ್ಚಿನ ಯಶಸ್ಸು, ಕೀರ್ತಿ ದೊರೆತಂಗಾಗುತ್ತೆ. ಆದಷ್ಟು ಪ್ರಯಾಣಿಕರ ಬಗ್ಗೆ ಕಾಳಜಿಯನ್ನ ಈ ವರ್ಷ ರೈಲಿನ ಸಿಬ್ಬಂದಿಗಳು ಮತ್ತು ಸಚಿವರುಗಳು ಸಹ ಇದರ ಬಗ್ಗೆ ಗಮನವನ್ನ ನೀಡಬೇಕು. ಇನ್ನು ಗಾಳಿಯಲ್ಲಿ ಹರಡುವ ಕಾಯಿಲೆಗಳು ಹೆಚ್ಚಾಗಬಹುದು. ಒಬ್ಬರಿಂದ ಒಬ್ಬರಿಗೆ ಹರಡುವ ಬ್ಯಾಕ್ಟೀರಿಯಾಗಳು ಮತ್ತು ಪ್ರಾಣಿಗಳಿಂದ ಹರಡುವ ಕಾಯಿಲೆಗಳು ಸಹ ಹೆಚ್ಚಾಗಿ ಸಾವು ನೋವುಗಳನ್ನು ಕಾಡಬಹುದಾಗಿದೆ. ಏಕೆಂದರೆ ಹೋದ ವರ್ಷ ನವರಾತ್ರಿಯಲ್ಲೇ ತಿಳಿಸಿದ್ದೀವಿ, ಇನ್ನೂ ನವರಾತ್ರಿಯವರೆಗೂ ಸಹ ಅದರ ಪ್ರಭಾವ ಇರೋದ್ರಿಂದ ಆದಷ್ಟು ಪ್ರಜೆಗಳಿರಲಿ, ಸರ್ಕಾರಗಳು ಸೂಚಿಸುವ ಮಾರ್ಗದರ್ಶನದಲ್ಲಿ ನಡೆಯಬೇಕು. ವೈದ್ಯರ ಸಲಹೆಯಂತೆ ನೀವು ನಡೆದರೆ ಮುಂಬರುವ ಇಂತಹ ರೋಗಗಳಿಂದ ಪಾರಾಗಬಹುದು. ಇನ್ನು ಅನೇಕ ಶಾಸಕರುಗಳು, ಮಾಜಿ ಶಾಸಕರಿರಲಿ, ರಾಜ್ಯಪಾಲರುಗಳು, ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳಿರಲಿ, ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವುದು ಸೂಕ್ತ. ಮತ್ತು ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ತೋರಿಸ್ತಾ ಇದೆ ಮತ್ತು ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ತುತ್ತಾಗಬಹುದು ಅಂತಂದು ತೋರಿಸ್ತಾ ಇದೆ. ವಿಶೇಷವಾಗಿ ಭಾನುವಾರ ಪ್ರಾರಂಭ ಆಗ್ತಾ ಇರೋದು. ಇನ್ನು ಮಂತ್ರಿ ಚಂದ್ರ ಇರೋದ್ರಿಂದ ನರ ದೌರ್ಬಲ್ಯಗಳು ಮತ್ತು ನಮ್ಮ ಕರ್ನಾಟಕದ ಅಕ್ಷಾಂಶ ರೇಖಾಂಶವನ್ನು ತೋರಿಸಿದಾಗ ವಿಶೇಷವಾಗಿ ನಮ್ಮ ರಾಜ್ಯಪಾಲರುಗಳು ತಾವರ್ ಚಂದ್ ಗೆಹ್ಲೋಟ್ ಅವರು ಸಹ ತಮಗೆ ಹೃದಯಕ್ಕೆ ಸಂಬಂಧಪಟ್ಟ ಮತ್ತು ನರಕ್ಕೆ ಸಂಬಂಧಪಟ್ಟ ಕಾಯಿಲೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು HD ಕುಮಾರಸ್ವಾಮಿಯವರು ಸಹ ತಮ್ಮ ಆರೋಗ್ಯದ ಕಡೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಮತ್ತು ನರಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಶೇಷವಾದ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಆರೋಗ್ಯದ ಕಡೆ ಶ್ರೀಯುತ HD ಕುಮಾರಸ್ವಾಮಿಯವರು ಸಹ ಆರೋಗ್ಯದ ಕಡೆ ತಾವು ಗಮನವನ್ನು ಹರಿಸುವುದು ಸೂಕ್ತ. ಏಕೆಂದರೆ ನಿಮ್ಮ ಸೇವೆ ನಮ್ಮ ಕರ್ನಾಟಕಕ್ಕೆ ಅತ್ಯಮೂಲ್ಯವಾದದ್ದು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಕಡೆ ಅನೇಕ ಕಡೆ ಕೋಮು ಗಲಭೆಗಳು
ಮತ್ತು ಅನೇಕ ಸಾವು ನೋವುಗಳು ಉಂಟಾಗಬಹುದು. ಕಾಲಜ್ಞಾನದ ಪ್ರಕಾರ ತೋರಿಸ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಇರಲಿ ಮತ್ತು ಆಯಾ ರಾಜ್ಯದ ಸರ್ಕಾರಗಳು ಮತ್ತು ಮುಖ್ಯಮಂತ್ರಿಗಳು ಅದರ ಕಡೆ ಹೆಚ್ಚಿನ ಗಮನವನ್ನು ಹರಿಸುವುದು ಸೂಕ್ತ. ಏಕೆಂದರೆ ರಾಜನಿಗೆ ತನ್ನ ಪ್ರಜೆಗಳೇ ಮುಖ್ಯ. ಆದ್ದರಿಂದ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಮುಂಬರುವ ಅಪಾಯಗಳಿಂದ ಪಾರಾಗಬಹುದು. ಏಕೆಂದರೆ ಕಾಲಜ್ಞಾನ ಇರುವುದು ಮುಂಬರುವ ಅಪಾಯಗಳಿಂದ ಪಾರಾಗಲಿಕ್ಕೆ. ಇನ್ನು ಜೂನ್ ನಂತರ ಅನೇಕ ರೀತಿಯಿಂದ ಉತ್ತಮವಾದ ಮಳೆಗಳು ನಡೆಯೋದ್ರಿಂದ ಮತ್ತು ಆ ಮಳೆಯಿಂದಲೂ ಸಹ ಅನೇಕ ರೀತಿಯಿಂದ ವರ್ಣನ ಆರ್ಭಟದಿಂದ ಹಾನಿಗಳನ್ನು ಸಹ ತೋರಿಸ್ತಾ ಇರೋದ್ರಿಂದ ಹೇಗೆ ಅಂದರೆ ಆಯಾ ರಾಜ್ಯದ ಸರ್ಕಾರಗಳು ಭೂಕುಸಿತ ಇರಲಿ ಮತ್ತು ಅನೇಕ ಕಡೆ ಜಲಪ್ರವಾಹಗಳು, ಬೆಟ್ಟ ಗುಡ್ಡಗಳ ಕುಸಿತಗಳು, ರಸ್ತೆಗಳ ಮುರಿಯುವಿಕೆ, ಸೇತುವೆಗಳ ಮುರಿಯುವಿಕೆಗಳು ತೋರಿಸ್ತಾ ಇರೋದ್ರಿಂದ ಪ್ರಜೆಗಳ ಒಳಿತಿಗಾಗಿ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಆದಷ್ಟು ಕರಾವಳಿ ತೀರ, ಸಮುದ್ರದ ತೀರ ಮತ್ತು ನದಿ ಪಾತ್ರದ ಜನರುಗಳು ಈಗಲಿಂದಲೇ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವುದು ಸೂಕ್ತ. ಏಕೆಂದರೆ ಸರ್ಕಾರನೇ ಮಾಡಲಿ ಅನ್ನೋದಕ್ಕಿಂತಲೂ ನೀವುಗಳೇ ಒಂದು ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಇನ್ನೂ ಉತ್ತಮ. ಇದರಿಂದ ನಮ್ಮೆಲ್ಲರಿಗೂ ಶುಭವೇ ಉಂಟಾಗುತ್ತದೆ. ಇನ್ನು ನಮ್ಮ ಭಾರತ ಸನಾತನ ಪರಂಪರೆಗೆ, ಸಂಸ್ಕೃತಿಗೆ ಹೆಸರುವಾಸಿಯಾಗಿದ್ದು ಇಲ್ಲಿನ ಮಣ್ಣಿನಲ್ಲಿ ಪ್ರತಿಯೊಂದು ಶಕ್ತಿ ಇದೆ. ಋಷಿ ಮುನಿಗಳ ಯತಿವರೇಣ್ಯರು ನಡೆದಾಡಿರುವ ಪುಣ್ಯಭೂಮಿ ಇದು. ಅಂತಹ ಶ್ರೀರಾಮಚಂದ್ರ, ಅಂತಹ ಶ್ರೀಕೃಷ್ಣ ಭಗವಾನರು ಪಾದಸ್ಪರ್ಶಿದ ಮಣ್ಣಿದು. ಇಂತಹ ಮಣ್ಣಿನಲ್ಲಿ ನಾವು ಹುಟ್ಟಿದವರೇ ಧನ್ಯರು. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಗುರು ಪರಂಪರೆಗೆ ಹೆಸರುವಾಸಿಯಾದ ನಮ್ಮ ಭಾರತ ಪ್ರತಿಯೊಂದು ಮಣ್ಣಿನಲ್ಲೂ ಗುರುವಿನ ತತ್ವವನ್ನು ಸಾರುತ್ತೆ. ಇಂತಹ ತತ್ವಕ್ಕೆ ಇಡೀ ವಿದೇಶದಿಂದಲೇ ಬಂದು ಮನಸೋತು ಸನಾತನ ಪರಂಪರೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಗಂಗೆ ಹರಿತಾ ಇರುವ ನಾಡು ನಮ್ಮದು. ಇಂತಹ ಇಡೀ ನದಿಯನ್ನ ತಾಯಿ ಅಂತಂದೇಳಿ ಗೌರವಿಸುವ ಏಕೈಕ ದೇಶ ನಮ್ಮದು. ಅನೇಕ ದತ್ತಾತ್ರೇಯರಿಂದ ಹಿಡಿದು ಶಿರಡಿ ಸಾಯಿಬಾಬಾ ಅಂತಹ ಮಹಾತ್ಮರು, ಸಿದ್ಧಾರೂಢರಿರಲಿ, ಶಿಶುನಾಳ ಶರೀಫರಿರಲಿ, ನಂತರ ಭಾರತೀ ತೀರ್ಥರಿರಲಿ, ರಂಭಾಪುರಿ ಜಗದ್ಗುರುಗಳಿರಲಿ, ಅನೇಕ ಜಗದ್ಗುರುಗಳು, ಸುತ್ತೂರಿನ ಶ್ರೀಗಳಿಂದ ಹಿಡಿದು ಅನೇಕರು ಸಮಾಜಕ್ಕೆ ಮತ್ತು ಇಡೀ ಆಧ್ಯಾತ್ಮಿಕ ಪರಂಪರೆಗೆ ಕೊಡುಗೆಯನ್ನು ನೀಡಿ ಹೋಗಿದ್ದಾರೆ. ಮಧ್ವಾಚಾರ್ಯರಿಂದ ಹಿಡಿದು ಅನೇಕ ವೇದಗಳನ್ನು ಉದ್ಧಾರವನ್ನ ಮಾಡಿದ್ದಾರೆ. ಇಂತಹ ಪರಂಪರೆಯಲ್ಲಿ ಬಂದ ಯತಿವರೇಣ್ಯರಾದ ಕಲಿಯುಗದ ಕಾಮಧೇನು ಆಗಿರುವಂತ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಸದಾ ಅನವರತವಾಗಿ ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಾ ಮಂತ್ರಾಲಯದಲ್ಲಿ ತಾನು ಸದಾ ಇಲ್ಲೇ ಇದ್ದು ಭಕ್ತರಿಗೋಸ್ಕರ ಇದ್ದು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಇರುವ ಬೃಂದಾವನಸ್ಥರಾಗಿರುವ ರಾಘವೇಂದ್ರ ಸ್ವಾಮಿಗಳ ಮಹಾನಾಡಿದು. ನಾವೇ ಧನ್ಯರು ಕರ್ನಾಟಕದವರು. ಅಂತ ಮಹಾಯತಿಗಳನ್ನು ಪಡೆದ ಭೂಮಿ. ಇಂತಹ ರಾಘವೇಂದ್ರ ಸ್ವಾಮಿಗಳು ಇಡೀ ಜಗತ್ತನ್ನೇ ಕಾಪಾಡುತ್ತಾ ಇಡೀ ಭಕ್ತ ಕುಲಕೋಟಿಯನ್ನ ಉದ್ಧರಿಸುತ್ತಾ ಯಾರು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿ ಆರಾಧನೆಯನ್ನ ಮಾಡ್ತಾ ಇದ್ರೋ ಅವರ ಜೀವನದಲ್ಲಿ ಒಂದಲ್ಲ ಬೆಳಕನ್ನ ಅವರು ತೋರಿಸ್ತಾ ತಮ್ಮ ಲೀಲೆಗಳಿಂದ ಅವರು
ಮೆರೀತಾ ಇದ್ದಾರೆ. ಇಂತಹ ಯತಿಗಳು ನಡೆದಾಡಿರುವ ಭೂಮಿ ನಮ್ಮದು. ಆದರೆ ಈ ವಿಶ್ವಾವಸು ಯೋಗದಲ್ಲಿ ಅನೇಕ ಇಂತಹ ಕಲಿಯುಗದ ಕಾಮಧೇನುವೆ ಆಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ವತ್ತಿಗೆ ಅನೇಕ ಕುತಂತ್ರ ನಡೀತಾ ಇದ್ದು, ಅನೇಕ ಷಡ್ಯಂತ್ರಗಳಿಂದ ಶ್ರೀ ಸ್ವಾಮಿಯವರ ಸ್ವತ್ತಿಗೆ, ಭೂಮಿಗೆ, ಮಠದ ಅನೇಕ ಕಾರ್ಯಕ್ಷೇತ್ರಗಳಲ್ಲಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೋಸ್ಕರನೇ ಕಾಪಾಡು ರಾಘವೇಂದ್ರ ಅಂತಂದೇಳಿ ನಾವುಗಳೆಲ್ಲ ಆ ಸ್ವಾಮಿಯ ರಾಘವೇಂದ್ರನ ಮೊರೆಯನ್ನು ಹೋಗಬೇಕಾಗಿದೆ. ಕಾರಣ ಏನಂತಂದ್ರೆ, ಈ ಕಾಲಜ್ಞಾನದ ಪ್ರಕಾರ ವಿಶ್ವಾವಸು ಯೋಗ ಪ್ರಾರಂಭ ಆಗ್ತಾ ಇರೋದಕ್ಕೋಸ್ಕರನೇ. ಇದರ ಪ್ರಭಾವ ಇಂದಿನಿಂದಲೇ ನಾನು ತಿಳಿಸಿದ್ದೀನಿ. ಚಂದ್ರಗ್ರಹಣದಿಂದಲೇ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿರುವ ಅನೇಕ ಮಹಾಪ್ರತಿಷ್ಠಿತ ಯತಿವರೇಣ್ಯರಿಗೆ ಮತ್ತು ಈಗಿನ ವಿಶ್ವಾವಸು ಯೋಗದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿರುವ ಅನೇಕ ಪ್ರತಿಷ್ಠಿತ ಸಾಧು ಸಂತರುಗಳು, ಯತಿಗಳು, ಜಗದ್ಗುರು ಪೀಠಗಳಿಗೆ ಅನೇಕ ಷಡ್ಯಂತ್ರಗಳು ನಡೀತಾ ಹೋಗ್ತವೆ ಈ ವಿಶ್ವಾವಸು ಯೋಗದಲ್ಲಿ. ಅದರೊಳಗೂ ಭಾನುವಾರ ಪ್ರಾರಂಭ ಆಗಿರೋದ್ರಿಂದ ಶತ್ರುಗಳ ಪೀಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂತಹ ಇದರೊಳಗೆ ನಮ್ಮ ರಾಯರ ಕ್ಷೇತ್ರವಾಗಿರುವ ಮಂತ್ರಾಲಯದ ಕ್ಷೇತ್ರಕ್ಕೂ ಸಹ ಅನೇಕ ಷಡ್ಯಂತ್ರಗಳನ್ನು ನಡೆಸಿ ಅಲ್ಲಿನ ಭೂಮಿಯನ್ನಿರಲಿ, ಅಲ್ಲಿಯ ಸ್ವತ್ತುಗಳನ್ನ ಅಪಹರಿಸಲಿಕ್ಕೆ ಅನೇಕ ಕುತಂತ್ರಗಳು ನಡೀತಾ ಇದ್ದಾವೆ. ಆದರೆ ಇವೆಲ್ಲ ಕುತಂತ್ರಗಳು ರಾಯರ ಮುಂದೆ ಯಾವುದೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಸರ್ವವನ್ನ ಅರಿತಿರುವ ಸರ್ವಜ್ಞಾನಿಯಾಗಿರುವ ಆ ಮಹಾ ರಾಘವೇಂದ್ರರು ಖಂಡಿತ ಇವೆಲ್ಲ ಷಡ್ಯಂತ್ರಗಳನ್ನ ಮೀರಿ ತಮ್ಮ ಅನುಗ್ರಹವನ್ನ ತೋರಲಿದ್ದಾರೆ. ಆದಷ್ಟು ಕಾಲಜ್ಞಾನದ ಪ್ರಕಾರ ಗ್ರಹಗತಿಗಳ ಆಧಾರದ ಮೇಲೆ ರಾಯರ ಮಠಗಳಿಗೆ ಸಂಬಂಧಪಟ್ಟ ಶಾಖಾ ಮಠಗಳಾಗಿರಬಹುದು, ಮೂಲ ಮಠಗಳಾಗಿರಬಹುದು, ಅಥವಾ ಅವರ ಕೈಯಲ್ಲಿಡಿರುವಂತ ಯಾವುದೇ ಸ್ವತ್ತಿರಬಹುದು ಅಥವಾ ಸಂಘ ಸಂಸ್ಥೆಗಳಿರಬಹುದು, ಅಲ್ಲಿ ಅನೇಕ ಷಡ್ಯಂತ್ರಗಳು ನಡೆಯುತ್ತಾರೆ ಅಂತ ಈಗಿರುವ ಪ್ರಸ್ತುತ ಶ್ರೀಮಠದ ಅನುಷ್ಠಾನ ಮೂರ್ತಿಗಳು, ತಪೋನಿಷ್ಠರು, ತ್ರಿಕಾಲಜ್ಞಾನಿಗಳು ಆದಂತ ಭಕ್ತವತ್ಸರಲು ಶಿಷ್ಯರ ಉದ್ಧಾರಕರಾದ ಕರುಣಾಮಯಿಯಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಮಹಾಯತಿಗಳು ಇದರ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನ ಹರಿಸಿದರೆ ಮುಂಬರುವ ಅಪಾಯಗಳಿಂದ ಪಾರಾಗಬಹುದು. ಆದ್ದರಿಂದ ತಾವುಗಳೇ ನಮಗೆ ರಾಘವೇಂದ್ರ ಸ್ವರೂಪಗಳಾಗಿದ್ದೀರಿ. ಆದ್ದರಿಂದ ನಿಮ್ಮಲ್ಲಿ ಇದೊಂದು ಬಿನ್ನಹವನ್ನ ಮಾಡ್ತಾ ಇದ್ದೀವಿ. ಏಕೆಂದರೆ ನಾವುಗಳೂ ಸಹ ರಾಯರ ಭಕ್ತರೇ. ಆದ್ದರಿಂದ ಮೂಲ ಮಠಕ್ಕೆ ರಾಘವೇಂದ್ರ ಸ್ವರೂಪಗಳಾದ ನಿಮಗೇನಾದರೂ ನೋವಾದರೆ ನಮಗೂ ಸಹ ಅತ್ಯಂತ ನೋವುಂಟಾಗುತ್ತದೆ. ಆದಷ್ಟು ನೀವುಗಳು ಸಹ ಎಚ್ಚರಿಕೆಯನ್ನು ವಹಿಸಿದರೆ ಬರುವ ಅಪಾಯಗಳಿಂದ ಪಾರಾಗಬಹುದು. ಮತ್ತೆ ಇದರ ನಂತರ ಅನೇಕ ಜಗದ್ಗುರುಗಳು ಸಹ ಮತ್ತು ಅನೇಕ ಯತಿವರೇಣ್ಯರು ಸಹ ಈ ವರ್ಷದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರುವುದು ಸೂಕ್ತ. ಏಕೆಂದರೆ ಭಾನುವಾರ ಪ್ರಾರಂಭ ಆಗಿರುವುದರಿಂದ ಅನೇಕ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅನೇಕ ಹಿಡಿತವನ್ನ ಸಾಧನೆಯನ್ನು ಮಾಡಲಿಕ್ಕೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಕಪ್ಪು ಚುಕ್ಕಿಯನ್ನ ತರಿಸಬೇಕು ಅಂತಂದು ಅನೇಕ ಹುನ್ನಾರಗಳು ನಡೀತಾ ಇದೆ. ಆದಷ್ಟು ಧಾರ್ಮಿಕ ವೃತ್ತಿಯಲ್ಲಿರುವ ಅನೇಕ ಧರ್ಮಾಧಿಕಾರಿಗಳಿರಲಿ, ಜಗದ್ಗುರುಗಳಿರಲಿ, ಯತಿವರೇಣ್ಯರು ಸಹ ಆದಷ್ಟು ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಇದು ಅಂತಂದು ತಿಳಿಸುತ್ತಾ, ಇನ್ನು ವಿಶ್ವಾವಸು ಯೋಗದ ಕಾಲಜ್ಞಾನದ ಪ್ರಕಾರ ಟರ್ಕಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಗಳು ಉಂಟಾಗಬಹುದು. ಆದ್ದರಿಂದ ಆ ಟರ್ಕಿಯ ದೇಶದ ಮುಖ್ಯಸ್ಥರುಗಳು, ನಾಯಕರುಗಳು, ಅಧ್ಯಕ್ಷರಿರಲಿ, ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಗಮನ ವಹಿಸುವುದು ಸೂಕ್ತ. ಇಲ್ಲ ಅಂತಂದ್ರೆ ಅಲ್ಲಿ ಅನೇಕ ಹಿಂಸಾಚಾರಗಳು, ಸಾವು ನೋವುಗಳನ್ನ ಸೂಚನೆಯನ್ನ ಮಾಡ್ತಾ ಇದೆ. ಇನ್ನ ಅಮೆರಿಕ, ಇರಾನ್ ಮತ್ತು ಹಲವಾರು ದೇಶಗಳ ನಡುವೆ ಯುದ್ಧಗಳ ಪ್ರಾರಂಭದ ಸೂಚನೆಯನ್ನ ನೀಡುತ್ತಾ ಇದೆ. ಆ ಯುದ್ಧ ಶಸ್ತ್ರಸಜ್ಜಿತವಾಗಿರೋ
ಇರಬಹುದು, ವ್ಯಾವಹಾರಿಕವಾಗಿ ಮತ್ತು ಜೈವಿಕ ರೀತಿಯಿಂದನಾದರೂ ಇರಬಹುದಂತೊಂದು ಸೂಚನೆಯನ್ನ ಮಾಡ್ತಾ ಇದೆ. ಇನ್ನು ಭಾನುವಾರ ನಡೀತಾ ಇರುವ ವಿಶ್ವಾವಸು ಯೋಗದ ಪ್ರಭಾವದಿಂದ ಎಲ್ಲರೂ ಇಷ್ಟಪಡುತ್ತಾ ಇರುವಂತಹ ಹಳದಿ ಲೋಹ ನೋಡಿ, ಎಲ್ಲರಿಗೂ ಬಹು ಪ್ರಿಯವಾದದ್ದು ಅಂದರೆ ಬಂಗಾರದ ಬೆಲೆ ಈ ವಿಶ್ವಾವಸು ಯೋಗದಲ್ಲಿ ಗಗನಕ್ಕೇರುವಂತಹ ಸಂದರ್ಭವನ್ನ ತೋರಿಸ್ತಾ ಇದೆ. ಅಕ್ಷಾಂಶ ರೇಖಾಂಶಗಳ ಪ್ರಕಾರ 1,00,000 ಗಡಿಯನ್ನೇ ಮೀರಿ ನಡೆಯುವಂತಹ ಸೂಚನೆಯನ್ನ ತೋರಿಸ್ತಾ ಇದೆ. ಆದಷ್ಟು ಯಾರು ಬಂಗಾರದ ಪ್ರಿಯರಿರ್ತೀರಿ ಆದಷ್ಟು ಎಚ್ಚರಿಕೆಯನ್ನ ವಹಿಸಿ. ತಾವುಗಳು ಖರೀದಿ ಮಾಡಲಿಕ್ಕಾದರೂ ಇರಬಹುದು, ಕೊಂಡುಕೊಳ್ಳಲಿಕ್ಕೆ ಇಲ್ಲವೇ ಮಾರಲಿಕ್ಕೂ ಸಹ ತಾವುಗಳು ಈ ಸಂದೇಶವನ್ನ ಉಪಯೋಗವನ್ನು ಮಾಡಿಕೊಳ್ಳಿ. ಇನ್ನ ಸ್ತ್ರೀಯರಿಗೆ ಮಾದರಿಯಾಗಿರುವಂತಹ ಸ್ತ್ರೀ ಶಕ್ತಿ ಅಂತೆಂದೇ ಕರೆಸಿಕೊಂಡಿರುವ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳಾಗಿರುವಂತಹ ಶ್ರೀಮತಿ ಸುಧಾ ನಾರಾಯಣಮೂರ್ತಿಯವರು ಸಹ ಮುಂಬರುವ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವುದು ಸೂಕ್ತ. ಹಾಗೆ ನಿಮ್ಮ ಹಿತಶತ್ರುಗಳಿಂದ ನಿಮ್ಮ ಹೆಸರಿಗೆ ಕಳಂಕ ಬರುವಂತಹ ಮತ್ತು ನಿಮ್ಮ ಉದ್ಯೋಗ ಸಂಸ್ಥೆಗಳಿಗೆ ಆರ್ಥಿಕವಾಗಿ ಪೆಟ್ಟನ್ನು ನೀಡುವಂತಹ ಷಡ್ಯಂತ್ರಗಳು ನಡೀತಾ ಇರೋದ್ರಿಂದ ಆದಷ್ಟು ನೀವು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಏಕೆಂದರೆ ನಿಮ್ಮನ್ನೇ ಅವಲಂಬಿಸಿರುವ ಅನೇಕ ಉದ್ಯೋಗಸ್ಥ ಕುಟುಂಬಗಳು ಇರುವುದರಿಂದ ಆದಷ್ಟು ನೀವು ಗಮನ ಕೊಡುವುದು ಸೂಕ್ತ. ಆದ್ದರಿಂದ ನೀವುಗಳು ನರ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಮತ್ತೆ ಮೂಳೆಗಳಿಗೆ ಸಂಬಂಧಪಟ್ಟ ನೋವುಗಳಿಗೆ ಕಾಲಜ್ಞಾನದ ಪ್ರಕಾರ ತೋರಿಸ್ತಾರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಮತ್ತು ಕೆಲವೊಂದು ನಿಮ್ಮ ರಕ್ಷಣಾ ವಲಯ ಮತ್ತು ಉದ್ಯೋಗದ ಕಡೆ ಗಮನ ಹರಿಸುವುದು ಸೂಕ್ತ. ಕಾಲಜ್ಞಾನದ ಪ್ರಕಾರ ಬಾಂಗ್ಲಾದೇಶದಲ್ಲಿ ಅನೇಕ ಹಿಂಸಾಚಾರಗಳು ಮತ್ತೆ ಎದ್ದೇಳುವಂತಹ ಸೂಚನೆಗಳು ಕಾಣ್ತಾ ಇದ್ದಾವೆ. ಬಾಂಗ್ಲಾದೇಶದಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ಮತ್ತೆ ಹಿಂಸಾಚಾರಗಳು ನಡೆಯುವಂತಹ ಸ್ಥಿತಿಗಳು ಕಾಲಜ್ಞಾನದಲ್ಲಿ ಗೋಚರಿಸ್ತಾರಿಂದ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಮತ್ತೆ ವಿಶ್ವಾವಸು ಸಂವತ್ಸರ ಭಾನುವಾರ ಪ್ರಾರಂಭ ಆಗಿ ಮತ್ತು ಅಕ್ಷಾಂಶ ರೇಖಾಂಶದಲ್ಲಿ ಪರಿಗಣಿಸಿದಾಗ ಮುಂದೆ ಪಾಕಿಸ್ತಾನದಲ್ಲಿ ಇಬ್ಬಾಗಗಳು ಕಾಣಬಹುದು. ಅಂದರೆ ಪಾಕಿಸ್ತಾನವೇ ಒಡೆದು ಹೋಗುವಂತಹ ಸೂಚನೆಗಳು ಹೆಚ್ಚಾಗಿದೆ. ಇದರಿಂದ ಭಾರತಕ್ಕೆ ವಿಶೇಷವಾದ ಲಾಭಗಳು ಉಂಟಾಗ್ತಾ ಹೋಗುತ್ತೆ. ನಂತರ ಕಾಲಜ್ಞಾನದ ಪ್ರಕಾರ ಭಾರತದ ಘನತೆ ವೆಚ್ಚ ನರೇಂದ್ರ ಮೋದಿಜಿಯವರ ಯಶಸ್ಸು ಕೀರ್ತಿಯಿಂದ ಮುಂಬರುವ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಮೋದಿಯವರು ಪಡಿತಾ ಹೋಗ್ತಾರೆ. ಯಾವುದೇ ಒಂದು ಅದು ರಾಜ್ಯ ಇರಲಿ ಮತ್ತು ದೇಶದ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಕೀರ್ತಿ ಮತ್ತು ಯಶಸ್ಸು ಜಯವನ್ನ ನರೇಂದ್ರ ಮೋದಿಜಿಯವರ ಪಕ್ಷಗಳಿರಲಿ ಮತ್ತು ನರೇಂದ್ರ ಮೋದಿಯವರ ಮಿತ್ರ ಪಕ್ಷದವರು ಸಹ ಅತ್ಯಂತ ಯಶಸ್ಸನ್ನ ಪಡೆಯುವಂತಹ ಸ್ಥಾನ ಮತ್ತು ಕೀರ್ತಿಗಳನ್ನ ಪಡೆಯುವಂತ ಹೋಗ್ತಾರೆ. ಇನ್ನ ಆಂಧ್ರದ ಯುವ ರಾಜಕಾರಣಿಯಾದ ಪವನ್ ಕಲ್ಯಾಣ್ ಅವರಿಗೆ ಮುಂದೆ ಅತ್ಯಂತ ವಿಶೇಷವಾದ ಸ್ಥಾನಮಾನಗಳನ್ನ ಪಡಿತಾ ಹೋಗ್ತಾರೆ. ಕಾರಣ ಭಾನುವಾರ ಪ್ರಾರಂಭ ಆಗ್ತಾ ಇರೋದು ಅವರ ಗ್ರಹಗತಿಗಳಿಗೆ ಅತ್ಯಂತ ಅನುಕೂಲಕರ ಸಮಯವಾಗಿರುವುದರಿಂದ ಅವರು ವಿಶೇಷವಾಗಿ ಕೇಂದ್ರದ ಮಟ್ಟದಲ್ಲೂ ಸಹ ಗಮನ ಸೆಳೆಯುವಂತಹ ವ್ಯಕ್ತಿತ್ವವನ್ನ ಮುಂದೆ ಪಡೀತಾ ಹೋಗ್ತಾರೆ. ಆದಷ್ಟು ಅವರು ರಕ್ಷಣಾ ವಲಯವನ್ನ ಹೆಚ್ಚು ಮಾಡಿಕೊಳ್ಳುವುದು ಸೂಕ್ತ. ಏಕೆಂದ್ರೆ ಹಿತಶತ್ರುಗಳ ಬಾಧೆ ಮತ್ತು ಅವರ ಹಿಂದೆ ನಡೀತಾ ಇರುವ ಅನೇಕ ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನ ತರಿಸಬೇಕು ಅಂತಂದು ಅನೇಕ ಷಡ್ಯಂತ್ರಗಳು ಕುತಂತ್ರಗಳು ನಡೀತಾ ಇವೆ. ಆದರೆ ಅವರಿಗೆ ಇರುವ ಶನಿ ಬಲದಿಂದ ಅವರು ಎಲ್ಲ ಸಮಸ್ಯೆಗಳಿಂದ ಹೊರಬರಲಿದ್ದು ಮತ್ತು ಉನ್ನತವಾದ ಕೀರ್ತಿಯನ್ನು ಸಹ ಪಡಿತಾ ಹೋಗ್ತಾರೆ. ಇನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ದೇವೇಂದ್ರ ಫಡ್ನವೀಸ್ ಅವರು ಸಹ ಮುಂದೆ ಅನೇಕ ವಿಶೇಷವಾದ ಕೀರ್ತಿ ಸ್ಥಾನಮಾನಗಳನ್ನ
ಪಡಿತಾರೆ. ಆದರೆ ಕಾಲಜ್ಞಾನದಲ್ಲಿ ಮುಂದೆ ರಾಜಕೀಯದಲ್ಲಿ ಅನೇಕ ಕಲಹಗಳು ಬರುವ ಜೂನ್ ನಂತರ ಅನೇಕ ಕಲಹಗಳು ಮತ್ತು ಹಿನ್ನಡೆಗಳನ್ನು ಸಹ ಅನುಭವಿಸಬೇಕಾಗುತ್ತೆ. ಆದಷ್ಟು ಅವರು ಚಂಡಿ ದೇವಿಯ ಆರಾಧನೆಯನ್ನ ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ಅವರು ಪಾರಾಗಬಹುದು. ಚಂಡಿ ದೇವಿಯ ಪಾರಾಯಣವನ್ನು ಮಾಡುವುದರಿಂದ, ಚಂಡಿ ದೇವಿಯ ಆರಾಧನೆಯಿಂದ ಸ್ಥಿರ ಸರ್ಕಾರವನ್ನು ಸಹ ಮುಂದುವರಿಸಿಕೊಂಡು ಹೋಗಬಹುದಾಗಿದೆ. ಇನ್ನು ಆಂಧ್ರದ ಪ್ರಸ್ತುತ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ಸಹ ಇನ್ನೂ ಯಶಸ್ಸು ಕೀರ್ತಿಯನ್ನು ಪಡೆಯುವುದರ ಜೊತೆಯಲ್ಲಿ ಇಡೀ ದೇಶದಲ್ಲಿ ತಮ್ಮ ಚಾರಿತ್ರ್ಯವನ್ನ ಬಿಂಬಿಸ್ತಾ ಹೋಗ್ತಾರೆ. ಅವರ ಕಾರ್ಯವೈಖರಿಗೆ ಅತ್ಯಂತ ಶ್ಲಾಘನೆಯನ್ನ ಪಡಿತಾ ಹೋಗ್ತಾರೆ. ಎಂತಹ ಶತ್ರುಗಳಿದ್ರೂ ಸಹ ಅವರನ್ನ ಹಿಮ್ಮೆಟ್ಟಿಸುವಂತ ಶಕ್ತಿಯನ್ನ ರಾಹುವಿನ ಅನುಗ್ರಹದಿಂದ ಪಡಿತಾ ಹೋಗ್ತಾರೆ. ನೋಡಿ, ಅವರ ಕಾಲಜ್ಞಾನದ ಪ್ರಕಾರ ಇನ್ನೂ ಅವರ ಯಶಸ್ಸು ಕೀರ್ತಿ ಅತ್ಯಂತ ಉನ್ನತ ಮಟ್ಟಕ್ಕೆ ಏರ್ತಾ ಹೋಗುತ್ತೆ. ಆದ್ದರಿಂದ ಚಂದ್ರಬಾಬು ನಾಯ್ಡು ಅವರಿಗೆ ಅನೇಕ ಕಾರ್ಯಕಲಾಪಗಳಲ್ಲಿ ವಿಜಯಲಕ್ಷ್ಮಿ ಅನುಗ್ರಹವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿಗಳು ಆದಷ್ಟು ದುರ್ಗಾದೇವಿಯ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಫಲವನ್ನ ಪಡೆಯಬಹುದಾಗಿದೆ. ಇಲ್ಲ ಅಂತಂದ್ರೆ ಅನೇಕ ದೈವ ಶಾಪಗಳು ಮತ್ತು ಅನೇಕ ಶಾಪಗಳ ಬಲದಿಂದ ಅನೇಕ ಹಿನ್ನಡೆಗಳನ್ನ ಕಾಣಬೇಕಾಗುತ್ತೆ ಅಂತಂದು ತಿಳಿಸ್ತಾ ಹೋಗ್ತಾ ಇದೆ. ಇನ್ನ ಭಾನುವಾರ ನಡೀತಾ ಇರುವ ಈ ವಿಶ್ವಾವಸು ಯೋಗದಲ್ಲಿ ಈ ಯುವ ಪೀಳಿಗೆ ಕೇಳ್ತಾ ಇರುತ್ತೆ, ಗುರುಗಳೇ ನಾವು ಏನು ಸಂಕಲ್ಪ ಮಾಡಬೇಕು, ನಾನು ಉದ್ಯೋಗವನ್ನ ಮಾಡಬೇಕು ಅಂತಂದು ಹೇಳ್ತಾ ಇದ್ದೀನಿ, ಆದರೆ ನನಗೆ ಕಾರ್ಯ ಕೈಗೂಡಕ್ಕಾಗ್ತಾ ಇಲ್ಲ ಅಂತಂದು ಅಂಥವರೆಲ್ಲ, ಮತ್ತೆ ಉದ್ಯೋಗದಲ್ಲಿ ಒಂದು ಸ್ಥಿರವಾದ ದೃಢತೆ ಇರೋದಿಲ್ಲ, ಅಂದ್ರೆ ಪರ್ಮನೆಂಟ್ ಆಗ್ತಾ ಇರಲಿಲ್ಲ, ಅಂಥವರುಗಳು ಏನಪ್ಪ ಮಾಡಬೇಕು ಅಂತಂದ್ರೆ ಈ ದಿನ ವಿಶೇಷವಾಗಿ ತಾಯಿ ಇಷ್ಟಕಾಮೇಶ್ವರಿಯ ಜಪವನ್ನ ಮಾಡಿ, ಇಷ್ಟಕಾಮೇಶ್ವರಿಯ ಜಪವನ್ನ ಮಾಡಿ ತಮ್ಮ ಕೈಲಾದಷ್ಟು ಸೀರೆಯನ್ನ ತಾಯಿಯನ್ನ ಸಮರ್ಪಣೆ ಇದೆ ಯಾರಾದ್ರೂ ಸುಮಂಗಲಿಯರಿಗೆ ದಾನವನ್ನ ಮಾಡಿ ಆ ಸುಮಂಗಲಿಯರಿಂದ ಅಕ್ಷತೆಯನ್ನ ಪಡೆಯಿರಿ. ತಾಯಿ ಇಷ್ಟಕಾಮೇಶ್ವರಿ ಮಹಾಕಾಮೇಶ್ವರಿ ರೂಪದಲ್ಲಿ ಖಂಡಿತ ನಿಮ್ಮ ಆ ಸಂಕಲ್ಪಗಳನ್ನ ನೆರವೇರಿಸಿಕೊಡ್ತಲೆ. ಖಂಡಿತ ನಿಮ್ಮ ಉದ್ಯೋಗದಲ್ಲಿ ಸ್ಥಿರವಾಗಿ ಮತ್ತೆ ನೂತನ ಉದ್ಯೋಗವನ್ನ ಪ್ರಾರಂಭ ಮಾಡಲಿಕ್ಕೆ ಅನುಗ್ರಹವನ್ನ ಮಾಡ್ತಾ ಹೋಗ್ತಾರೆ. ಈ ವಿಶ್ವಾವಸು ಸಂವತ್ಸರ ಭಾನುವಾರ ನಡೀತರಿಂದ ಆದಷ್ಟು ಜನರುಗಳು ಜಲಪ್ರವಾಹಗಳು, ಅತಿಯಾದ ವರುಣನ ಆರ್ಭಟ, ಮೇಘಸ್ಫೋಟಗಳು, ಭೂಕಂಪನಗಳು, ಜ್ವಾಲಾಮುಖಿ, ಸುನಾಮಿಗಳ ಆರ್ಭಟವೇ ಹೆಚ್ಚಾಗಿರುತ್ತೆ. ಮತ್ತು ಅತಿಯಾದ ಉಷ್ಣತೆಯೂ ಸಹ ತಾಪಮಾನದಿಂದ ಅನೇಕರು ನರಳಾಟದಿಂದ ಸಾವು ನೋವುಗಳು ಸಹ ಸಂಭವಿಸ್ತಾ ಹೋಗ್ತವೆ. ಮತ್ತೆ ಅನೇಕ ರೀತಿಯಿಂದ ಕಾಡ್ಗಿಚ್ಚುಗಳು, ಅಗ್ನಿ ಅನಾಹುತಗಳು ಸಹ ನಡೆಯುವುದರಿಂದ ಆದಷ್ಟು ಪ್ರಜೆಗಳು ಎಚ್ಚರಿಕೆಯನ್ನು ವಹಿಸಬೇಕು. ನಂತರ ಜಾಗತಿಕ ತಾಪಮಾನದಿಂದ ಅತಿಯಾದ ಉಷ್ಣ ಗಾಳಿಯಿಂದ ನಮಗೆ ಅನೇಕ ರೋಗಗಳ ಭೀತಿ, ಅಂದರೆ ಬ್ಯಾಕ್ಟೀರಿಯಾಗಳಿಂದ ತೊಂದರೆ, ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗಗಳು ಇವೆಲ್ಲವೂ ಕಾಡುವುದರಿಂದ ಆದಷ್ಟು ನೀವು ಧ್ಯಾನ, ಯೋಗ, ಪ್ರಾಣಾಯಾಮಾದಿಗಳನ್ನ ತಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು. ಪ್ರತಿಯೊಬ್ಬರೂ ಸಹ, ಈಗ ಹಿರಿಯರಿರಲಿ ವೃದ್ಧರಿರಲಿ, ಪ್ರತಿಯೊಂದು 24 ಗಂಟೆನಲ್ಲಿ ಒಂದು 20 ನಿಮಿಷನಾದರೂ ನೀವು ಮೌನವನ್ನ ತಾಳಿ. ಧ್ಯಾನವನ್ನ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೂ ಮೌನ ಧ್ಯಾನದ ಪ್ರಥಮ ಮೆಟ್ಟಲು. ಹಾಗಾಗಿ ಮೌನವನ್ನ ತಾಳ್ತಾ ಬನ್ನಿ. ಇಲ್ಲ ಅಂದ್ರೆ ವಾರಕ್ಕೆ ಒಂದು ದಿನನಾದರೂ ಈ ವಿಶ್ವಾವಸು ಯೋಗದಲ್ಲಿ ಒಂದು ಸಂಕಲ್ಪವನ್ನ ಮಾಡಿ, ಒಂದು ದಿನಾದ್ರೂ ಮೌನವನ್ನ ಮಾಡಿ. ಒಂದು ದಿನ ಆಗಲಿಲ್ಲ ಅಂದ್ರೂ 24 ನಿಮಿಷನಾದ್ರೂ ಮಾಡ್ತಾ ಬನ್ನಿ. 24 ಗಂಟೆನಲ್ಲಿ ಮೌನವನ್ನ ತಾಳೋದ್ರಿಂದ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ತಮ್ಮ ಸಂಕಲ್ಪವನ್ನ ದೃಢವನ್ನ ಮಾಡಿಕೋಬಹುದು. ಆ ಸಂಕಲ್ಪ ದೃಢ ಆದ್ರೆ ಅವನು ಹಿಮಾಲಯದ ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳೂ ಸಹ
ಈ ವಿಶ್ವಾವಸು ಯೋಗದಲ್ಲಿ 24 ಗಂಟೆನಲ್ಲಿ 24 ನಿಮಿಷನಾದ್ರೂ ನಾವು ಮೌನವನ್ನು ಆಚರಿಸೋಣ. ಮೌನದಿಂದ ನಮ್ಮ ಆತ್ಮಶುದ್ಧಿ ಮನಃಶುದ್ಧಿಯಿಂದ ವಿಶೇಷವಾದ ಫಲವನ್ನು ಪಡಿತಾ ಹೋಗ್ತೀವಿ. ವಿಶ್ವಾವಸು ಸಂವತ್ಸರದಲ್ಲಿ ಬಾಲಿವುಡ್ ಕಲಾವಿದರುಗಳಿಗೆ ವಿಶೇಷವಾದ ಆರೋಗ್ಯದ ಬಗ್ಗೆ ಮತ್ತು ದುಷ್ಕಂಟಕಗಳ ಬಗ್ಗೆ ವಿಶೇಷವಾದ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಅದರೊಳಗೂ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ಅವರು ಸಹ ತಮ್ಮ ಆರೋಗ್ಯ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಅವರು ಅನೇಕ ಭದ್ರತೆಯನ್ನು ಒಳಪಡಿಸ್ಕೋಬೇಕಾಗುತ್ತೆ. ಕಾರಣ ಅನೇಕ ರೀತಿಯಿಂದ ಅವ್ರಿಗೂ ಸಹ ಈ ಮೂವರಲ್ಲಿ ಅನೇಕ ಆರೋಗ್ಯ ತೊಂದರೆಗಳು ಮತ್ತು ರಕ್ಷಣೆಯಿಂದ ಲೋಪಗಳು ಉಂಟಾಗುವುದು, ಇನ್ನು ಅನೇಕ ದುಷ್ಕೃತ್ಯಗಳು ದುಷ್ಕಂಟಕಗಳು ಸಹ ಎದುರಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ನಮ್ಮ ಭಾರತದ ಗಣತವ್ಯಕ್ತ ಶ್ರೀಯುತ LK ಅಡ್ವಾಣಿ ಅವರು ಸಹ ಇಂದಿನಿಂದಲೂ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಆದಷ್ಟು ಈ ವರ್ಷದಲ್ಲಿ ಅವರು 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡುವುದರಿಂದ ಬರುವ ದುಷ್ಕಂಟಕಗಳಿಂದ ಪಾರಾಗಿ ಪರಿಪೂರ್ಣವಾದ ಆಯುಷನ್ನು ಅವರು ಪಡೆಯಬಹುದಾಗಿದೆ. ಇನ್ನು ನಮ್ಮ ಕರ್ನಾಟಕದ ಹೆಸರಾಂತ ಹೆಮ್ಮೆಯ ನಟರಾದ ಪ್ರತಿ ಜೀವನದಲ್ಲಿ ಕಷ್ಟದಿಂದ ಮೇಲೆ ಬಂದಂತಹ ರಾಕಿಂಗ್ ಸ್ಟಾರ್ ಅಂತಂದೇ ಪ್ರಸಿದ್ಧಿಯಾದ ಸರಳತೆಗೆ ಹೆಸರಾಗಿರುವಂತಹ ಕರ್ನಾಟಕದ ಕನ್ನಡದ ಮಗನಾಗಿರುವ ಶ್ರೀಯುತ ರಾಕಿಂಗ್ ಸ್ಟಾರ್ ಅವರು ಸಹ ಈ ವಿಶ್ವಾವಸು ಸಂವತ್ಸರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಕಾಲಜ್ಞಾನದ ಪ್ರಕಾರದಲ್ಲಿ ಅವರ ಆರೋಗ್ಯದಲ್ಲಿ ಮತ್ತು ಅವರ ಉದ್ಯೋಗದ ಮೇಲೆ ಅನೇಕ ದುಷ್ಕಂಟಕಗಳು ಮತ್ತು ದುಷ್ಪ್ರಭಾವಗಳು ದುಷ್ಕೃತ್ಯಗಳಿಂದ ಅನೇಕ ಅವರ ಹೆಸರಿಗೆ ಕಳಂಕಗಳನ್ನು ತರುವಂತಹ ಷಡ್ಯಂತ್ರ ನಡೀತಾ ಇರೋದ್ರಿಂದ ಕಾಲಜ್ಞಾನದಲ್ಲಿ ಗೋಚರಿಸ್ತಾ ಇರೋದು ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ಅವರು ಸೂಕ್ತವಾಗಿ ಎಚ್ಚರಿಕೆಯನ್ನು ಈ ಸಂವತ್ಸರದಲ್ಲಿ ವಹಿಸುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ಪಾರಾಗಬಹುದು ಅಂತಂದು ನಾವುಗಳು ಸಹ ಅವರಿಗೆ ಶುಭಾಶೀರ್ವಾದವನ್ನು ನೀಡುತ್ತಾ ಇದ್ದೀವಿ.